ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸುತ್ತಾ, ತಂದೆಯ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ಈ ಒಂದು ಸಂಜೆಯ ವೇಳೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಲೈಫ್ ಆಫ್ ಕ್ರೈಸ್ಟ್ ಒಂದು ಭಾಗನ ನೋಡುವಂತಾಗಿದೆ. ಮೊದಲನೇದಾಗಿ ಇಲ್ಲಿ ಕೆಲವೊಂದು ಡಿಸ್ಟರ್ಬೆನ್ಸ್ ಗಳಿದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಎಲ್ರಿಗೂ ಆಡಿಯೋ ನೀಟಾಗಿ ಕೇಳಿಸ್ತಾ ಇದೆಯಾ? ಓಕೆ ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವೆಲ್ಲರೂ ತಲೆಬಾಗಿ ಒಂದು ಪ್ರಾರ್ಥನೆ ಮುಖಾಂತರ ಈ ಒಂದು ಕೂಟ ನಾವು ಆರಂಭ ಮಾಡ್ಕೊಳ್ಳೋಣ. ನಮ್ಮನ್ನು ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರಿಯಾದಂತ ಕಮಲಮ್ಮ ಸಿಸ್ಟರ್ನ ಕೇಳ್ಕೊಳ್ತೇನೆ. ಕಮಲಮ್ಮ ಸಿಸ್ಟರ್ ಮಾಡ್ತೀನಿ. ಥ್ಯಾಂಕ್ ಯು ಸಿಸ್ಟರ್. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಉನ್ನತೋನ್ನತನು ಮಹೋನ್ನತನು, ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವ ನಮ್ಮ ತಂದೆಯಾದ ದೇವರೇ, ಭೂಮಿ ಆಕಾಶವನ್ನು ಉಂಟು ಮಾಡಿ ಅದರಲ್ಲಿರುವಂತ ಎಲ್ಲ ಸಮಸ್ತ ನಮ್ಮ ತಂದೆಯಾದ ದೇವರೇ, ನಿಮಗೆ ವಂದನೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ನಾವೆಲ್ಲರೂ ಅಪ್ಪ ಈ ಒಂದು ಸಮಯದಲ್ಲಿ ನಿನ್ನ ಸನ್ನಿಧಾನದಲ್ಲಿ ಕೂಡಿ ಬಂದಿದ್ದೇವೆ ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ಓದುವಂತ ಈ ಒಂದು ವಾಕ್ಯಗಳನ್ನ ಆಶೀರ್ವದಿಸಿ ಅಪ್ಪ, ತಂದೆಯಾದ ದೇವರೇ ಹೇಳ್ಕೊಡುವಂತ ಬ್ರದರ್ ಅನ್ನು ಆಶೀರ್ವದಿಸಿ, ಅವ್ರ ಕುಟುಂಬವನ್ನು ಆಶೀರ್ವದಿಸಿ ಸ್ವಾಮಿ. ಹಾಗೆ ಅಪ್ಪ ತಂದೆಯಾದ ದೇವರೇ, ಈ ಸಮಯದಲ್ಲಿ ನಾವು ಅವೆಲ್ಲ ಕೇಳಿ ಅಪ್ಪ ಅವೆಲ್ಲವೂ ಗ್ರಹಿಸ್ಕೊಂಡು ಸ್ವಾಮಿ ಬಿಡದ ಹಾಗೆ ಅಪ್ಪ ನಾವು ಧ್ಯಾನಿಸುವಂತೆ ನಮ್ಗೆ ಜ್ಞಾನ ಬುದ್ಧಿ ವಿವೇಕವನ್ನ ಕೊಟ್ಟು ನಮ್ಮನ್ನೆಲ್ಲರನ್ನು ಆಶೀರ್ವದಿಸ್ಬೇಕೆಂದು ಪ್ರಾರ್ಥಿಸ್ತಾ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಮಗನು ರಕ್ಷಕನು ವಿಮೋಚಕನೂ ಆಗಿರುವ ನಮ್ಮ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ತಂದೆ ದೇವ್ರನ್ನ ಬೇಡಿದ್ದೇನೆ, ಆಮೇನ್. ಆಮೇನ್. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ತಂದೆಯ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ನಮ್ಮನ್ನು ಬೆಳಗಿನಿಂದ ಈ ಒಂದು ಸಂಜೆ ವೇಳೆವರೆಗೂ ನಮ್ಮನ್ನು ಕಾದು ನಡೆಸಿದ್ದಕ್ಕೆ ವಂದಿಸ್ತಾ, ನಾವು ಲೈಫ್ ಆಫ್ ಕ್ರೈಸ್ಟ್ ಭಾಗ 2 ಪೇಜ್ ನಂಬರ್ 99 ನಾವು ಓದಿ ಈ ಒಂದು ಕೂಟ ನಾವು ಆರಂಭ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನಾವು ಕಳೆದ ವಾರ ಯಾವೊಂದ್ರ ಬಗ್ಗೆ ನಾವು ನೋಡಿರ್ಬೇಕಾದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಕಳೆದ ಕ್ಲಾಸ್ ನಲ್ಲಿ ನಾವು ನೋಡಿದಂತ ಒಂದು ವಿಶೇಷವಾದಂತ ಪಾಠ ಏನು ಅಂತ ನಾವು ನೋಡ್ಬೇಕಾದ್ರೆ, ಕಷ್ಟ ಪಡುವವರೇ ಹೊರೆ ಹೊತ್ತವರೇ ನನ್ನ ಬಳಿಗೆ ಬನ್ನಿರಿ ಅನ್ನೋ ಒಂದು ಪಾಠನ ನಾವು ನೋಡಿದ್ವಿ. ಆ ಪಾಠದಲ್ಲಿ ನಮ್ಗೆ ಏನು ಒಂದು ಆತ್ಮಿಕವಾದಂತ ಒಂದು ಅರ್ಥ, ಮತ್ತೆ ನಮ್ಮೆಲ್ಲರಿಗೂ ಕೂಡ ಒಂದು ವಿಶೇಷವಾದಂತ ರೀತಿಯಲ್ಲಿ ಬಲದಾಯಕವಾದಂತ ರೀತಿಯ ಒಂದು ವಚನದ ಆಧಾರ ಏನು ಅನ್ನೋದನ್ನ ನಾವು ನೋಡಿದ್ವಿ ಪ್ರಿಯರೇ. ನಾವೆಲ್ಲರೂ ಕೂಡ ಒಂದು ಶಾರೀರಿಕವಾದಂತ ಒಂದು ಕಷ್ಟ ಪಡೋದು, ಹೊರೆ ಹೊತ್ತದ್ರ ಬಗ್ಗೆ ಯೇಸು ಕ್ರಿಸ್ತರು ಮಾತಾಡ್ತಾ ಇಲ್ವಂತೆ. ಇದು ಒಂದು ಆತ್ಮಿಕವಾದಂತ ಸಂಬಂಧಪಟ್ಟಂತ ಒಂದು ಸನ್ನಿವೇಶಕ್ಕೆ ಹೇಳ್ತಾ ಇರೋದು. ಅಂದ್ರೆ ಸತ್ಯಕ್ಕಾಗಿ, ದೇವರಿಗಾಗಿ, ದೇವರ ಒಂದು ಒಡಂಬಡಿಕೆಗಾಗಿ ಯಾರು ಹಗಲಿರುಳು ಈ ಒಂದು ಲೋಕನ, ಆ ಒಂದು ಲೋಕದಲ್ಲಿ ಬರುವಂತ ಒಂದು ಶೋಧನೆಯನ್ನ ಕಷ್ಟಪಟ್ಟು ಆ ಒಂದು ಹೊರೆನ ಹೊತ್ತು ಆ ಒಂದು ಜ್ಞಾನದಲ್ಲಿ ದೇವರಲ್ಲಿ ಐಕ್ಯವಾಗಿರ್ಬೇಕು ಅಂತ ಹೇಳುವಂತ ಅನೇಕ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ಹೇಳ್ತಾ ಇರೋದೇನಂತ ಅಂದ್ರೆ, ನನ್ನ ಬಳಿಗೆ ಬನ್ನಿರಿ, ನಾನ್ ನಿಮ್ಗೆ ವಿಶ್ರಾಂತಿನ ಕೊಡ್ತೀನಿ. ಎಲ್ಲಾ ರೀತಿಯ ಒಂದು ಕಷ್ಟ ಸಂಕಟಗಳನ್ನೆಲ್ಲ ಅನುಭವಿಸಿ ಬಂದ ನಂತರ ಅವ್ರಿಗೆ ಸಿಗುವಂತ ಒಂದು ವಿಶೇಷವಾದಂತ ಒಂದು ಒಡಗರನೆ ಏನು ಅಂತ ನಾವು ನೋಡ್ಬೇಕಾದ್ರೆ ಅಮರತ್ವ ಪದವಿ ಪ್ರಿಯರೇ. ಇದ್ರ ಬಗ್ಗೆ ನಾವು ನೋಡ್ಕೊಂಡ್ ಬಂದ್ವಿ. ಇದು ಮುಂದುವರೆದಂತ ಒಂದು 2 ಕಾಂಟೆಕ್ಸ್ಟ್ ಇದೆ, ಅದನ್ನ ಈ ದಿನ ನಾವು ನೋಡ್ತಾ ಈ ಒಂದು ಕೂಟ ನಾವು ಆರಂಭ ಮಾಡ್ಕೊಳ್ಳೋಂತರಾಗಿರೋಣ. ಪೇಜ್ ನಂಬರ್ 99, ಅದರ ಲೆಫ್ಟ್ ಸೈಡ್ ಸೆಕೆಂಡ್ ಪ್ಯಾರಾ. ನೊಗದಡಿಗೆ ತನ್ನೊಡನೆ ಬಂದು ಸೇರಲು ಯೇಸುವು ನಮ್ಮನ್ನು ಆಹ್ವಾನಿಸಿದ. ಈ ನೊಗವು ಪ್ರಪಂಚದ ದೃಷ್ಟಿಯಲ್ಲಿ ಒಂದು ದುಸ್ಸಾಧ್ಯವಾದ ಸಂಗತಿಯಾಗಿರುವುದು. ಅವರಿಗೆ ಇದು ಬಹು ಅಯಕ್ತವಾದ ಒಂದು ನೊಗವೆಂದು ತೋರುತ್ತದೆ. ದೇವರ ಸೇವೆಗೆ ತಮ್ಮ ಜೀವಿತ, ಸಮಯ, ಸಂಪನ್ಮೂಲ ಎಲ್ಲವನ್ನು ಪ್ರತಿಷ್ಠಿಸಿಕೊಳ್ಳುವುದು ಒಂದು ಅತಿ ಘೋರವಾದ ಹೊರೆ. ಆದರೆ ತನ್ನ ಬಳಿಗೆ ಬಂದವರಾದ ಯಾರಿಗೆ ಯೇಸುವು ನೀತಿವಂತರೆಂದು ನಿರ್ಣಯಿಸುವುದರ ಮೂಲಕ ಸಮಾಧಾನ, ವಿಶ್ರಾಂತಿಯನ್ನು ನುಡಿದಿರುವನೋ ಅವರ ದೃಷ್ಟಿಯಲ್ಲಿ ಈ ವಿಷಯವು ಬಹು ಭಿನ್ನವಾಗಿರುವುದು.
ಅಂಥವರಿಗೆ ಇದು ಒಂದು ಸೂಕ್ತವಾದ ಸೇವೆಯಾಗಿ ಕಂಡು ಬರಬೇಕು. ಏಕೆಂದರೆ ಕರ್ತನು ಕೃಪಾಪೂರ್ಣನಾಗಿ ನಮ್ಮ ಜೀವವನ್ನು ಮತ್ತು ನಮ್ಮದೆಲ್ಲವನ್ನು ವಿಮೋಚಿಸಿರಲಾಗಿ ನಮ್ಮ ಉಳಿದ ಜೀವವನ್ನು ಆತನನ್ನು ಸ್ತುತಿಸಿ ಘನಪಡಿಸುವುದಕ್ಕೆ ಬಳಸುವವರಾಗಬೇಕು. ಮತ್ತು ನಾವು ನಮ್ಮ ಮೇಲೆ ಆ ನೊಗವನ್ನು ತೆಗೆದುಕೊಂಡ ನಂತರ ಅದು ಒಂದು ಸುಲಭವಾದದ್ದಾಗಿ ನಮಗೆ ಕಂಡು ಬರುತ್ತದೆ. ಹಾಗೂ ಅದರೊಂದಿಗೆ ಬರುವ ಯಾವ ಹೊರೆ, ಕರ್ತವ್ಯ ಪರಿಶೋಧನೆ, ಸಂಕಷ್ಟ, ಮನಕ್ಲೇಶಗಳು, ನಮ್ಮ ಮೇಲೆ ಬರುವ ಇತರ ಯಾವ ವಿಧವಾದ ಹೊರೆಯೂ ಈ ನೊಗದ ಕಾರಣದಿಂದಾಗಿ ಅವುಗಳು ನಿಜವಾಗಿಯೂ ಲಘುವಾಗಿರುವವು ಎಂಬುದೇ. ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನೊಗ ಅಂತ ಹೇಳ್ಬೇಕಾದ್ರೆ ಪ್ರಿಯರೇ, ಕಷ್ಟ, ಸಂಕಟಗಳು ಮತ್ತೆ ಎಲ್ಲಾ ರೀತಿಯ ಒಂದು ಶೋಧನೆಗಳು, ಆತ್ಮಿಕ ವಿಚಾರದಲ್ಲಿ ನಡೆಯುವಂತ ಒಂದು ಶೋಧನೆಗಳನ್ನ ನೊಗ ಅಂತ ಹೇಳ್ತಾರೆ ಪ್ರಿಯರೇ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ನೊಗ ಪ್ರಾಪಂಚಿಕವಾದಂತ ದೃಷ್ಟಿಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತಂದ್ರೆ, ಏನೋ ಒಂದು ವಿಶೇಷವಾಗಿ ಏನೋ ಅವ್ರಿಗೆ ಕಾಣಿಸೋದಿಲ್ಲ. ಏನೋ ಒಂದು ರೀತಿಯಲ್ಲಿ ಇವರು ಅವನು ಏನೋ ಒಂದು ಮೂಢತನದಲ್ಲಿ ತುಂಬಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸಲ್ಪಡತ್ತೆ ಪ್ರಿಯರೇ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ನಮ್ಮ ಒಂದು ಜೀವಿತದಲ್ಲಿ ನಾವು ಪಡುವಂತ ಒಂದು ಕಷ್ಟ ಸಂಕಟಗಳನ್ನ, ಆತ್ಮಿಕ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ದೇವರು ಅತಿ ಹೆಚ್ಚಾಗಿ ಆತ್ಮಿಕ ಸಂಬಂಧಕ್ಕೆ ಸಂಬಂಧಪಟ್ಟಂತಹ ಮಕ್ಕಳಿಗೆ ತುಂಬಾ ಆಲಿಸ್ತಾರೆ ಅನ್ನೋದನ್ನ ನಾವು ನೋಡ್ತೀವಿ. ಯೇಸು ಸ್ವಾಮಿ ಅಂತವ್ರನ್ನ ಏನಂತ ನೋಡ್ತಾರೆ ಅಂದ್ರೆ ನೀತಿವಂತರು ಅಂತ ಪರಿಗಣಿಸ್ತಾರೆ ಪ್ರಿಯರೇ. ಅದು ಅಲ್ದಂತಾನೆ ಅವರ ಒಂದು ಸಮಾಧಾನವಾದಂತ ವಿಶ್ರಾಂತಿಗೆ ಅವರು ದೇವರಲ್ಲಿ ಐಕ್ಯವಾಗುವಂತ ಒಂದು ವಿಶೇಷವಾದಂತ ಒಂದು ಜನರಾಗಿ ಮಾರ್ಪಾಟ್ ಮಾಡ್ತಾರೆ ಅಂತ ನಾವು ನೋಡ್ತೀವಿ ಪ್ರಿಯರೇ. ಸೂಕ್ತವಾದ ಸೇವೆ ಮಾಡುವಂತವರಾಗಿರ್ತಾರೆ. ಅಂದ್ರೆ ದೇವರ ಒಂದು ಯೋಜನೆಗೆ ಸೂಕ್ತವಾದಂತ ರೀತಿಯ ಒಂದು ಸೇವೆಗಳನ್ನು ಮಾಡಲಿಕ್ಕೆ ತುಂಬಾ ವಿಶೇಷವಾಗಿ ಆ ಒಂದು ಪ್ರಿಯ ಜನಾಂಗ ಸಿದ್ಧವಾಗಿ ನಿಂತಿರುತ್ತೆ ಪ್ರಿಯರೇ. ಹಾಗೇನೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅವರ ಒಂದು ಜೀವನವೆಲ್ಲವೂ ಕೂಡ ಯಾವ ರೀತಿ ವಿಜೃಂಭಣೆ ಒಳ ರೀತಿಯಲ್ಲಿ ಇರುತ್ತೆ ಅಂದ್ರೆ, ಆತ್ಮಿಕ ವಿಚಾರದಲ್ಲಿ ಶಾರೀರಿಕವಾಗಿ ಅವ್ರಿಗೇನೋ ಒಂದು ಡೆವಲಪ್ಮೆಂಟ್ ಇಲ್ಲದೆ ಹೋದ್ರುನು ಕೂಡ ಆತ್ಮಿಕವಾಗಿ ಅವರು ಒಂದೊಳ್ಳೆ ಅಭಿವೃದ್ಧಿನ ಹೊಂದಿ ಮತ್ತೊಬ್ಬ ಸಹೋದರ ಸಹೋದರಿಗೂ ಕೂಡ ಪ್ರೇರೇಪಣೆ ಕೊಡುವಂತ ರೀತಿಯಲ್ಲೂ, ಮತ್ತೆ ಬೇರೆ ಒಂದು ಸಹೋದರ ಸಹೋದರಿಯರು ಕೂಡ ನೋಡಿದಾಗ ಅವರು ಈ ಒಂದು ದಾರಿಯಲ್ಲಿ ನಡೆಯಲಿಕ್ಕೆ ತುಂಬಾ ಒಂದು ಬೆಂಬಲತೆ ಅವರಲ್ಲಿ ಕಾಣುತ್ತೆ ಅನ್ನೋದನ್ನ ನಮ್ಗೆ ಲೇಖಕರು ಒಂದು ಒಳ್ಳೆ ರೀತಿಯಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ ಪ್ರಿಯರೇ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ಅನು ಸಿಸ್ಟರ್ ರೀಡ್ ಮಾಡ್ತೀರಾ? ಮಾಡ್ತೀನಿ. ಥ್ಯಾಂಕ್ ಯು ಸಿಸ್ಟರ್. ಏಕೆ? ಕಾರಣ ಯಾರು ಈ ನೊಗವನ್ನು ಹೊತ್ತುಕೊಳ್ಳುವರೋ ಅವರಿಗೆ ಎಲ್ಲಾ ವಿಷಯಗಳು ಅವರ ಒಳಿತಿಗಾಗಿ ಸಂಭವಿಸುವುದೆಂಬ ದೇವರ ವಾಕ್ಯದಲ್ಲಿ ನೀಡಲಾದ ಭರವಸೆಯನ್ನು ಅವರು ಪಡೆದಿರುವರು. ಅಲ್ಲದೆ ಹೊರೆಯು ಅಧಿಕವಾದಷ್ಟು ಅದಕ್ಕೆ ಕೂಡಿ ಬರುವ ಆಶೀರ್ವಾದ ಮತ್ತು ಪ್ರತಿಫಲಗಳು ಮುಂದೆ ಅಧಿಕವಾಗಿರುವುದು. ಈಗಿನ ಕಾಲದಲ್ಲಿ ಉಂಟಾಗುವ ಅನುಭವಗಳು ತೀವ್ರವಾದಷ್ಟು ಮುಂದೆ ದೊರೆಯುವ ಪ್ರಭಾವವು ಉಜ್ವಲವಾಗಿರುವುದು. ಅವರ ಗುಣಗಳು ಶೋಭಿಸಿದಷ್ಟು ಅವರ ಪರಲೋಕ ರಾಜ್ಯಕ್ಕೆ ಅರ್ಹರಾಗಿ ಸುಸಂಸ್ಕೃತಿ ಹೊಂದುವುದು ಬಹು ಖಚಿತವಾಗುವುದು. ಈ ದೃಷ್ಟಿಯಿಂದ ಪ್ರತಿಯೊಂದು ಹೊರೆಯೂ ಹಗುರವಾಗುವುದು. ಏಕೆಂದರೆ ನಮ್ಮ ನೊಗದ ವಿಷಯದಲ್ಲಿ ಮನವರಿಕೆಯಾಗಿ ಅದು ಅತಿ ಸುಲಭವೂ ಬಹು ಉಚಿತವೂ ಆಗಿರುವುದು. ಮತ್ತು ಇನ್ನೂ ಅಧಿಕವಾಗಿ ನಮ್ಮ ಕರ್ತನು ಈ ನೊಗದಲ್ಲಿ ನಮ್ಮೊಂದಿಗೆ ಇರುವುದರಿಂದ ಅದು ಬಹು ಹಗುರವಾಗುವುದು. ಆತನು ದೊಡ್ಡ ಹೊರೆ ಹೊರುವವನಾಗಿದ್ದು ನಮಗೆ ಹೊರೆಯನ್ನು ಹೊರುವುದಕ್ಕೆ ಇರುವ ಶಕ್ತಿಗಿಂತಲೂ ಹೆಚ್ಚು ಭಾರವಾದ ಜೀವನದ ಹೊರೆಯಿಂದ ಪರಿಶೋಧಿತರಾಗುವುದಕ್ಕಾಗಲಿ ಇಲ್ಲವೇ ಹೊತ್ತು ಸಾಗುವುದಕ್ಕಾಗಲಿ ನಮ್ಮನ್ನು ಬಿಡುವುದಿಲ್ಲ. ಆತನ ನೊಗವನ್ನು ತಮ್ಮ ಮೇಲೆ ತೆಗೆದುಕೊಂಡಿರುವವರೆಲ್ಲರ ಹಿತಾಸಕ್ತಿಗಳನ್ನು ಎಚ್ಚರಿಕೆಯಿಂದ ಆತನು ಗಮನಿಸುತ್ತಿರುತ್ತಾನೆ. ಅವರ ಹೊರೆಯು ಆತನ ಹೊರೆಯೇ ಮತ್ತು ಅವರ ಹಿತಾಸಕ್ತಿಗಳು ಆತನ ಹಿತಾಸಕ್ತಿಗಳೇ ಆಗಿರುವುದು. ಹೌದು, ಆತನನ್ನು ಪ್ರೀತಿಸುವವರಾದ ಕಾರಣ ಅವರಿಗೆ ಸಂಭವಿಸುವ ಸಂಗತಿಗಳೆಲ್ಲ ಅವರಿಗೆ ಒಳ್ಳೆಯದನ್ನು ಮಾಡುವುದಕ್ಕಾಗಿಯೇ ಸಂಭವಿಸುವುದು. ಕರ್ತನು ಹೇಗೂ ಹೊರೆ ಹೊರುವ ದಾಸರನ್ನು ತೆಗೆದುಕೊಳ್ಳುತ್ತಿಲ್ಲವೆಂಬುದನ್ನು ನೆನಪಿನಲ್ಲಿಡೋಣ. ಆತನು ಯಾರ ಮೇಲೂ ನೊಗವನ್ನು ಹೇರುವುದಿಲ್ಲ. ಆತನು ನಮ್ಮನ್ನು ಕೇವಲ ತನಗಾಗಿ ಮತ್ತು ತನ್ನ ಸೇವೆಗೆ ಪೂರ್ಣವಾಗಿ ಪ್ರತಿಷ್ಠಿಸಿಕೊಳ್ಳುವುದಕ್ಕಾಗಿ ಆಹ್ವಾನಿಸಿ ನಂತರದಲ್ಲಿ
ತನ್ನ ನೊಗವನ್ನು ನಮ್ಮ ಮೇಲೆ ಕಟ್ಟಿಡುವನು ಎಂಬುದೇ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಕಷ್ಟ ಸಂಕಟಗಳ ಈ ಒಂದು ನೊಗನ ಯಾಕೆ ನಾವು ಎತ್ತಬೇಕು, ಯಾಕೆ ಈ ಒಂದು ನೊಗದಲ್ಲಿ ನಾವು ಬಾಳಬೇಕು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ನಮ್ಗೆ ದೇವರ ವಾಕ್ಯದಲ್ಲಿ ನೀಡಿರುವಂತ ಒಂದು ಭರವಸೆನ, ಅಂದ್ರೆ ದೇವರ ಒಂದು ವಿಶೇಷವಾದಂತ ಒಂದು ವಾಗ್ದಾನಗಳನ್ನ ಹೊಂದೋದಕ್ಕೋಸ್ಕರನೇ ಈ ಒಂದು ಪರೀಕ್ಷೆಗಳು ನಮ್ಮಲ್ಲಿ ನಡೆಯೋದು ಸಹಜವಾಗಿದೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಒಂದು ಉದಾಹರಣೆ, ಆದಾಮ ಮತ್ತೆ ಅವಳನ್ನು ಪರಿಶೀಲನೆ ಮಾಡ್ದೇನೆ ಅವ್ರಿಗೆ ಈ ಒಂದು ಪ್ರಪಂಚದಲ್ಲಿರುವಂತ ಈ ಒಂದು ಭೂಮಂಡಲದಲ್ಲಿ ಅವ್ರಿಗೆ ರಾಜ ಮತ್ತೆ ರಾಣಿಯಾಗಿರೋದಕ್ಕೆ ಆಹ್ವಾನ ಕೊಟ್ಟಿದ್ರು ಪ್ರಿಯರೇ. ಹಾಗಿರ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಮೆಲ್ಲರಿಗೂ ಕೂಡ ಭೂಮಂಡಲಗಳಲ್ಲೆಲ್ಲಾ ರೀತಿಯಲ್ಲ ಒಂದು ಸರ್ವ ವಿಶೇಷವಾದಂತ ಒಂದು ಶಕ್ತಿನ ದೇವರು ಕೊಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿ, ಅಂದ್ರೆ ಯಾವ ರೀತಿ ತನ್ನ ಮಗನ ಒಂದು ಸರಿಸಮವಾಗಿರುವಂತ ಒಂದು ಅವಕಾಶನ ಆ ಒಂದು ಚಿಕ್ಕ ಹಿಂಡಿಗೆ ಕೊಡ್ಬೇಕಾದ್ರೆ ನಮ್ಮಲ್ಲಿ ಎಂತ ಒಂದು ಗುಣಗಳಿರ್ಬೇಕು, ಎಂತ ಒಂದು ಶೋಧನೆಗಳನ್ನ ನಾವು ಅನುಭವಿಸಿರ್ಬೇಕು. ಪರಲೋಕದ ರಾಜ್ಯದ ಆಹ್ವಾನಿಸುವಂತ ಒಂದು ವಿಶೇಷವಾದಂತ ಜನರಿಗೆ ಅಂತ ಒಂದು ಹೊರೆನ ಹೊತ್ತಿ ಅವ್ರು ಬರ್ಬೇಕಾಗಿದೆ ಪ್ರಿಯರೇ. ಹಾಗಿರ್ಬೇಕಾದ್ರೆ ಆ ಹೊರೆ ಹೊತ್ತುವಂತ ಸಹೋದರ ಸಹೋದರಿಯರು ತುಂಬಾ ಕಷ್ಟನ ಅನುಭವಿಸ್ತಾ ಇರ್ತಾರ, ತುಂಬಾ ಒಂದು ವಿಶೇಷವಾದಂತ ರೀತಿಯಲ್ಲಿ ಅವ್ರು ಇರ್ತಾರ ಅಂದ್ರೆ ಇಲ್ಲ ಪ್ರಿಯರೇ. ಇಲ್ಲಿ ಹೇಳೋ ಪ್ರಕಾರ ಅವರು ತುಂಬಾ ಸರಳವಾಗಿಯೂ ತುಂಬಾ ವಿಭಿನ್ನವಾಗಿಯೂ ಇದ್ಕೊಂಡು ದೇವರ ಒಂದು ನಂಬಿಗಸ್ತರಾಗಿ ಬಾಳೋದಕ್ಕೆ ಸಾಧ್ಯವಾಗಿರುತ್ತೆ ಅನ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲಿಂದ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ಇನ್ನೊಂದು ಮುಖ್ಯವಾದಂತ ಒಂದು ಪಾಯಿಂಟ್ ಅನ್ನು ಕೂಡ ನಮ್ಗೆ ಇಲ್ಲಿ ತಿಳಿಸ್ತಾರೆ ಪ್ರಿಯರೇ. ಯಾವ್ದ್ರ ಬಗ್ಗೆ ಅಂತ ನಾವು ನೋಡ್ಬೇಕಾದ್ರೆ, ಈ ಒಂದು ಹೊರೆ ಹೊತ್ತುವಂತ ಎಲ್ಲಾ ಮಕ್ಕಳಲ್ಲೂ ಕೂಡ ಒಂದು ಎಚ್ಚರಿಕೆಯಾದಂತ ಒಂದು ಗಮನ ಹರಿಸುವಂತ ಒಂದು ಮಾತು ಅವರಲ್ಲಿ ಇರುತ್ತಂತೆ. ಯಾವ್ದ್ರ ಬಗ್ಗೆ ಎಚ್ಚರಿಕೆ ಅಂತಂದ್ರೆ, ದೇವರ ಒಂದು ಪ್ರೀತಿ, ದೇವರ ಒಂದು ವಿಶೇಷವಾದಂತ ಒಂದು ಗುಣನ ಅವರು ತಿಳ್ಕೊಂಡು ಅದ್ರ ಪ್ರಕಾರ ನಡ್ಕೊಂಡು ಹೋಗೋದಕ್ಕೆ ತುಂಬಾ ಒಂದು ದಾಸತ್ವದ ರೀತಿಯಲ್ಲಿ ಇರ್ತಾರೆ ಅಂತ ಅಂತಾರೆ. ಅಂದ್ರೆ ಯಾವ ರೀತಿ ಅಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಕಷ್ಟ ಸಂಕಟಗಳನ್ನೆಲ್ಲಾನು ಕೂಡ ಹೊತ್ಕೊಂಡು ಬರ್ಬೇಕಾದ್ರೆ ಅವರಲ್ಲಿ ಇದ್ದಂತ ಒಂದು ಪರಿಶೋಧನೆ ಏನಾಗಿರುತ್ತೆ ಅಂತಂದ್ರೆ ತುಂಬಾ ಸರಳವಾದಂತ ರೀತಿಯಲ್ಲಿ ನಡ್ಕೊಂಡು ಹೋಗೋದ ರೀತಿ ಇರುತ್ತಂತೆ. ಆಮೇಲಿಂದ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಕರ್ತರು ಇವ್ರನ್ನ ಯಾವ ರೀತಿ ಪರಿಗಣಿಸ್ತಾರೆ ಅಂತಂದ್ರೆ, ಮುಂದೆ ಬರುವಂತ ಒಂದು ರಾಜ್ಯದಲ್ಲಿ ಅವರು ವಿಶೇಷವಾದಂತ ಜನಾಂಗವಾಗಿಯೂ ಮತ್ತೆ ಪ್ರತಿಷ್ಠೆ ಹೊಂದಿರುವಂತ ಒಂದು ವಿಶೇಷವಾದಂತ ಮಕ್ಕಳು ಅಂತ ಅನ್ಬಿಟ್ಟು ಕೂಡ ಪರಿಗಣಿಸ್ತಾರೆ ಅನ್ಬಿಟ್ಟು ಹೇಳ್ತಾ ಇದ್ರು. ಸೊ ಇವೆಲ್ಲ ಒಂದು ಪಾಠ ನಾವು ನೋಡ್ಬೇಕಾದ್ರೆ ಓವರ್ ಆಲ್ ಆಗಿ ಈ ಒಂದು ಕಷ್ಟ ಪಡೋರು, ಹೊರೆ ಹೊತ್ತವರು, ಈ ಒಂದು ಚಿಕ್ಕ ಹಿಂಡಿಗೆ ಹೋಗುವಂತ ಮಕ್ಕಳು ಏನಾಗಿರ್ತಾರೆ ಅಂತಂದ್ರೆ ಇಂತೆಲ್ಲಾ ಗುಣಲಕ್ಷಣಗಳನ್ನ ಹಿಡ್ಕೊಂಡು ಬೆಳೆಸ್ಕೊಂಡು ಅವರು ಮತ್ತೊಬ್ರಿಗೂ ಕೂಡ ಪ್ರೋತ್ಸಾಹನ ಕೊಟ್ಟು ಆ ಒಂದು ದೇವರ ಒಂದು ಹೊರೆನ ಹೊತ್ತಿ ಕ್ರಿಸ್ತನ ಬಳಿಗೆ ಹೋಗಿ ಕ್ರಿಸ್ತನ ಒಂದು ಸಹೋದರರಾಗೋದಕ್ಕೆ ನಿಂತಿರ್ತಾರೆ ಅನ್ನೋದೇ ನಮ್ಗೆ ಇವತ್ತಿನ ಒಂದು ಪಾಠದಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್ ಇವತ್ತು ಇಲ್ಲಿಗೆ ಈ ಒಂದು ಪಾಠ ಮುಗಿಯುತ್ತೆ. ನೆಕ್ಸ್ಟ್ ಪಾಠ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಈ ಒಂದು ಸನ್ನಿವೇಶ ನಡೆದಿರುವಂತ ಒಂದು ಘಟನೆ ಬಗ್ಗೆ ನಾವು ನೋಡ್ತಾ ಇದೀವಿ. ಎಲ್ಲಿ ಅಂದ್ರೆ ಗಲಿಲಾಯದಲ್ಲಿ ನಡೆದಂತ ಒಂದು ಘಟನೆ ಇದು. ಮತ್ತಾಯ, ಮಾರ್ಕ, ಲೂಕ, ಯೋಹಾನದಲ್ಲಿ ಇದೆಯಾ ಅಂದ್ರೆ ಇಲ್ಲ ರೀ. ಬರೀ ಲೂಕದ್ರಲ್ಲಿ ಮಾತ್ರ ಈ ಒಂದು ಘಟನೆ ಬಗ್ಗೆ ಹೇಳಿದ್ದಾರೆ. ಆ ಒಂದು ಘಟನೆನ ಓದಿ ಆ ಒಂದು ಪಾಠನೂ ಕೂಡ ಈ ದಿನ ನಾವು ಅರ್ಥ ಮಾಡ್ಕೊಳ್ಳುವಂತವ್ರಾಗಿರೋಣ. ಲೂಕ 7ನೇ ಅಧ್ಯಾಯ 36ನೇ ವಚನದಿಂದ 50ನೇ ವಚನದವರೆಗೂ ಬೈಬಲ್ ಇರುವಂತ ಸಹೋದರ ಸಹೋದರಿ ಓದ್ಬೇಕಾ ಕೇಳ್ಕೊಳ್ತೇನೆ. ಯೇಸು ಒಬ್ಬ ಫರಿಸಾಯನ ಮನೆಯಲ್ಲಿ ಊಟ ಮಾಡುವಾಗ ದುರಾಚಾರಿಯಾದ ಒಬ್ಬ ಹೆಂಗಸು ಬಂದು ಆತನ ಪಾದ ಸೇವೆ ಮಾಡಿದ್ದು. ಫರಿಸಾಯರಲ್ಲಿ ಒಬ್ಬನು ಆತನನ್ನು ತನ್ನ ಜೊತೆಯಲ್ಲಿ ಊಟ ಮಾಡಬೇಕೆಂದು ಬೇಡಿಕೊಂಡಾಗ ಆತನು ಆ ಫರಿಸಾಯನ ಮನೆಗೆ ಹೋಗಿ ಊಟಕ್ಕೆ ಒರಗಿಕೊಂಡನು. ಆಗ ಆ ಊರಲ್ಲಿದ್ದ ದುರಾಚಾರಿಯಾದ ಒಬ್ಬ ಹೆಂಗಸು ಫರಿಸಾಯನ ಮನೆಯಲ್ಲಿ ಆತನು ಊಟಕ್ಕೆ ಒರಗಿದ್ದಾನೆಂದು ಗೊತ್ತು ಹಿಡುಕೊಂಡು ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು ಹಿಂದೆ ಆತನ ಪಾದಗಳ ಬಳಿಯಲ್ಲಿ ನಿಂತುಕೊಂಡು ಅಳುತ್ತಾ ತನ್ನ ಕಣ್ಣೀರಿನಿಂದ ಆತನ ಪಾದಗಳನ್ನು ತ್ಯಾವ ಮಾಡಿ
ತನ್ನ ತಲೆ ಕೂದಲಿನಿಂದ ಒರೆಸಿ ಅವುಗಳಿಗೆ ಮುದ್ದಿಟ್ಟು ಆ ತೈಲವನ್ನು ಹಚ್ಚಿದಳು. ಆದರೆ ಆತನನ್ನು ಊಟಕ್ಕೆ ಕರೆದ ಫರಿಸಾಯನು ಇದನ್ನು ಕಂಡು, ಇವಳು ದುರಾಚಾರಿ, ಇವನು ಪ್ರವಾದಿಯಾಗಿದ್ದರೆ ತನ್ನನ್ನು ಮುಟ್ಟಿದ ಈ ಹೆಂಗಸು ಇಂಥವಳೆಂದು ತಿಳಿದುಕೊಳ್ಳುತ್ತಿದ್ದನು ಅಂದುಕೊಂಡನು. ಅದಕ್ಕೆ ಯೇಸು, ಸಿಮೋನನೇ, ನಾನು ನಿನಗೆ ಹೇಳಬೇಕಾದ ಒಂದು ಮಾತದೆ ಅಂದಾಗ ಅವನು, ಬೋಧಕನೇ, ಹೇಳು ಅಂದನು. ಆಗ ಯೇಸು, ಒಬ್ಬ ಸಾಹುಕಾರನಿಗೆ 2 ಸಾಲಗಾರರಿದ್ದರು. ಒಬ್ಬನು 500 ಹಣ ಕೊಡಬೇಕಾಗಿತ್ತು, ಮತ್ತೊಬ್ಬನು 50 ಹಣ ಕೊಡಬೇಕಾಗಿತ್ತು. ತೀರಿಸುವುದಕ್ಕೆ ಅವರಿಗೆ ಗತಿಯಿಲ್ಲದಿದ್ದರಿಂದ ಆ ಇಬ್ಬರಿಗೂ ಸಾಲವನ್ನು ಬಿಟ್ಟನು. ಹಾಗಾದರೆ ಇವರಲ್ಲಿ ಯಾವನು ಆ ಸಾಹುಕಾರನನ್ನು ಹೆಚ್ಚಾಗಿ ಪ್ರೀತಿಸಾನು ಎಂದು ಕೇಳಿದ್ದಕ್ಕೆ ಸಿಮೋನನು, ಯಾವನಿಗೆ ಹೆಚ್ಚಾಗಿ ಬಿಟ್ಟನೋ ಅವನೇ ಎಂದು ಭಾವಿಸುತ್ತೇನೆ ಅಂದನು. ಯೇಸು ಅವನಿಗೆ, ನೀನು ಸರಿಯಾಗಿ ತೀರ್ಪು ಮಾಡಿದಿ ಎಂದು ಹೇಳಿ ಆ ಹೆಂಗಸಿನ ಕಡೆಗೆ ತಿರುಗಿಕೊಂಡು ಸಿಮೋನನಿಗೆ ಹೇಳಿದ್ದೇನೆಂದರೆ, ಈ ಹೆಂಗಸನ್ನು ನೋಡಿದೀಯಾ? ನಾನು ನಿನ್ನ ಮನೆಗೆ ಬಂದಾಗ ನೀನು ನನ್ನ ಕಾಲಿಗೆ ನೀರು ಕೊಡಲಿಲ್ಲ. ಇವಳಾದರೋ ನನ್ನ ಕಾಲುಗಳನ್ನು ಕಣ್ಣೀರಿನಿಂದ ತ್ಯಾವ ಮಾಡಿ ತನ್ನ ತಲೆಯ ಕೂದಲಿನಿಂದ ಒರೆಸಿದಳು. ನೀನು ನನಗೆ ಮುದ್ದಿಡಲಿಲ್ಲ. ಇವಳಾದರೋ ನಾನು ಒಳಗೆ ಬಂದಾಗಿನಿಂದ ನನ್ನ ಕಾಲಿಗೆ ಮುದ್ದಿಡುವುದನ್ನು ಬಿಟ್ಟಿಲ್ಲ. ನೀನು ನನ್ನ ತಲೆಗೆ ಎಣ್ಣೆ ಹಚ್ಚಲಿಲ್ಲ. ಇವಳಾದರೋ ಸುಗಂಧ ತೈಲವನ್ನು ಕಾಲಿಗೆ ಹಚ್ಚಿದಳು. ಹೀಗಿರಲು ನಾನು ಹೇಳುವ ಮಾತೇನೆಂದರೆ, ಇವಳ ಪಾಪಗಳು ಬಹಳವಾಗಿದ್ದರೂ ಅವು ಕ್ಷಮಿಸಲ್ಪಟ್ಟವೆ. ಇದಕ್ಕೆ ಪ್ರಮಾಣವೇನೆಂದರೆ, ಇವಳು ತೋರಿಸಿದ ಪ್ರೀತಿ ಬಹಳ. ಆದರೆ ಯಾವನಿಗೆ ಸ್ವಲ್ಪ ಮಾತ್ರ ಕ್ಷಮಿಸಲ್ಪಟ್ಟಿದೆಯೋ ಅವನು ತೋರಿಸುವ ಪ್ರೀತಿಯು ಸ್ವಲ್ಪವೇ ಅಂದನು. ಆಮೇಲೆ ಆತನು ಅವಳಿಗೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟವೆ ಎಂದು ಹೇಳಿದನು. ಆತನ ಸಂಗಡ ಊಟಕ್ಕೆ ಒರಗಿಕೊಂಡವರು, ಪಾಪಗಳನ್ನು ಸಹ ಕ್ಷಮಿಸಿಬಿಡುವವನು ಇವನಾರು ಎಂದು ತಮ್ಮೊಳಗೆ ಅಂದುಕೊಂಡರು. ಆದರೆ ಆತನು ಆ ಹೆಂಗಸಿಗೆ, ನಿನ್ನ ನಂಬಿಕೆಯೇ ನಿನ್ನನ್ನು ರಕ್ಷಿಸಿ, ಅದೇ ಸಮಾಧಾನದಿಂದ ಹೋಗು ಎಂದು ಹೇಳಿದನು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲೊಂದು ಘಟನೆ ನಡೀತಾ ಇದೆ. ಈ ಒಂದು ಘಟನೆ ನಡೆದಿರೋ ಸ್ಥಳ ಯಾವುದು ಅಂತ ನಾವು ನೋಡ್ಬೇಕು, ಗಲಿಲಾಯ ಪ್ರಿಯರೇ. ಅದಾದ್ಮೇಲೆ ಇಲ್ಲಿ ಯೇಸು ಕ್ರಿಸ್ತರು ಒಂದು ಫರಿಸಾಯನ ಮನೆಗೆ ಹೋಗಿದ್ದಾರೆ. ಅಲ್ಲಿ ಊಟಕ್ಕೆ ಅಂತ ಕರೆದಿದ್ದಾರೆ. ಇನ್ನೇನು ಅವ್ರ ಮನೆ ಒಳಗಡೆ ಹೋದ ನಂತರ ಅಲ್ಲಿ ಒಬ್ಬ ದೂರಾಚಾರಿಯಾದಂತ ಒಬ್ಬ ಹೆಂಗಸ್ ಏನ್ ಮಾಡ್ತಾರೆ ಅಂತಂದ್ರೆ, ಯೇಸು ಕ್ರಿಸ್ತರನ್ನ ತುಂಬಾ ಅಪಾರವಾದಂತ ಪ್ರೀತಿಯಿಂದಲೂ ಮತ್ತೆ ಅವರು ಮಾಡಿದಂತ ಒಂದು ತಪ್ಪಿಗಿನ್ನ ಒಂದು ಕ್ಷಮಾಪಣೆ ಕೇಳೋಲಿಕ್ಕೋಸ್ಕರ ಏನ್ ಮಾಡಿದ್ರು ಅಂದ್ರೆ ಯೇಸು ಕ್ರಿಸ್ತ ಸಂಸಿದ್ದಾರೆ ಪ್ರಿಯರ. ಅದಾದ್ಮೇಲೆ ಅವರು ಒಂದ್ ಒಳ್ಳೆ ರೀತಿಯಲ್ಲಿ ಯೇಸು ಕ್ರಿಸ್ತಗೆ ಮುದ್ದಿಟ್ಟು, ಅಂದ್ರೆ ಪಾದಗಳಿಗೆ ಅವರು ಒಂದು ಬಹು ಬೆಲೆ ಉಳ್ಳಂತ ಒಂದು ತೈಲಗಳಿಂದ ಆ ಒಂದು ಪಾದಗಳನ್ನೆಲ್ಲ ತೊಳೆದು ಒಂದು ಉಪಚಾರಗಳನ್ನ ಮಾಡಿರೋ ಒಂದು ಸಂಗತಿಗಳನ್ನ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಇಲ್ಲಿ ಬಹುತೇಕ ಒಂದು ಸಾಮ್ಯನು ಕೂಡ ಯೇಸು ಕ್ರಿಸ್ತರು ಇಲ್ಲಿ ಹಂಚ್ತಾ ಇದ್ದಾರೆ ಆತ್ಮೀಯರೇ. ಯಾವ್ದ್ರ ಬಗ್ಗೆ ಇಲ್ಲಿ ಸಾಮ್ಯ ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಇರ್ತಾನೆ. ಅವನೇನ್ ಮಾಡ್ತಾನೆ ಅಂತಂದ್ರೆ, ಇಬ್ರಿಗೂ ಸಾಲ ಕೊಟ್ಟಿರ್ತಾನೆ. ಇಬ್ರಲ್ಲಿ ಒಬ್ರಿಗೆ ಜಾಸ್ತಿ, ಒಬ್ರಿಗೆ ಕಮ್ಮಿ. ಅವ್ರಿಬ್ರು ತೀರ್ಸಕ್ ಆಗ್ದಿಲ್ಲ ಅಂತ ಅಂದಾಗ, ನೀವಿಬ್ರು ನನಗ್ ಕೊಡ್ಬೇಡಿ ಅಂತ ಹೇಳ್ಬಿಟ್ಟು ಹೊರಟ್ಬಿಡ್ತಾನಂತೆ ಪ್ರಿಯರೇ. ಆಗ ಯಾರು ತುಂಬಾ ಖುಷಿ ಪಡ್ತಾರೆ ಅಂತಂದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರರೇ, ತುಂಬಾ ಸಾಲ ಜಾಸ್ತಿ ಮಾಡಿರೋಂತ ವ್ಯಕ್ತಿನೇನೆ ಏನ್ ಮಾಡ್ತಾನೆ ಅಂತಂದ್ರೆ ತುಂಬಾ ಖುಷಿ ಪಡ್ತಾನೆ ಅಂತ ಅಂದ್ಬಿಟ್ಟು ಆ ಒಂದು ಸಾಮ್ಯದ ಅರ್ಥನೂ ಕೂಡ ಅಲ್ಲಿದ್ದಂತ ಅಪೋಸ್ಟಲ್ಸ್ಗಳು ಎಕ್ಸ್ಪ್ಲೈನ್ ಮಾಡ್ತಾರೆ. ಆದ್ರೆ ಇದ್ರ ಅರ್ಥ ಏನು ಅಂತ ನಾವು ನೋಡ್ಬೇಕಾದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ಆ ಒಂದು ಹೆಂಗಸು ದುರಾಚಾರಿ ಆಗಿದ್ರೂ ಕೂಡ ಅವಳಲ್ಲಿ ಇದ್ದಂತ ಒಂದು ಬಲಹೀನತೆಗಳಿಂದ ಮಾಡಿರೋಂತ ಒಂದು ಪಾಪಗಳಿದ್ರೂ ಕೂಡ ಏನ್ ಮಾಡಿದ್ದಾರೆ ಅಂದ್ರೆ, ಒಂದು ಪಶ್ಚಾತ್ತಾಪದಿಂದ ಆ ಒಂದು ಪ್ರೀತಿನ ಯೇಸು ಕ್ರಿಸ್ತರಲ್ಲಿ ತೋರಿಸಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಆ ಒಂದು ಪಾಪದಿಂದ ಬಿಡುಗಡೆನ ಹೊಂದ್ಕೊಂಡಿದ್ದಾರೆ ಪ್ರಿಯರೇ. ಇದರಿಂದ ನಮಗೇನು ಒಂದು ಆತ್ಮಿಕವಾದಂತ ಪಾಠ ಅಂತ ನಾವು ನೋಡ್ಬೇಕಾದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರರಿಗೆ, ನಮ್ಗೆ ಬಹುತೇಕ ಒಂದು ಆತ್ಮಿಕವಾದಂತ ಪಾಠನೇ ಇದ್ರಲ್ಲಿ ಇದೆ, ಅಡಕವಾಗಿದೆ. ಯಾವ್ದ್ರ ಬಗ್ಗೆ ಅಂದ್ರೆ, ನಾವು ಕೂಡ ಎಲ್ಲಾ ಒಂದು ಸನ್ನಿವೇಶದಲ್ಲೂ ಕೂಡ ನಾವು ವ್ಯಕ್ತಪಡಿಸ್ಬೇಕಾಗಿರೋದು ಏನು ಅಂತ ನಾವು ನೋಡ್ಬೇಕಾದ್ರೆ ಪ್ರೀತಿ ಪ್ರಿಯರೇ. ಈ ಒಂದು ಎಲ್ಲಾ ಒಂದು ಸನ್ನಿವೇಶದಲ್ಲೂ ಕೂಡ ನಾವು ಪ್ರೀತಿನ ತಾಳ್ಮೆಯಿಂದಲೂ ಒಂದು ಜ್ಞಾನದಿಂದಲೂ ನಾವು ನೋಡೋದೇ ಆದ್ರೆ, ನಮ್ಮ ಕಣ್ಣ ಮುಂದೆ ಕಾಣುವುದೆಲ್ಲವೂ ಕೂಡ ಏನಾಗಿರುತ್ತೆ ಅಂತಂದ್ರೆ
ಯಾವ್ದು ಸರಿ ಯಾವ್ದು ತಪ್ಪು, ಯಾವ ರೀತಿ ನಾವು ಅದನ್ನ ನಡ್ಕೋಬೇಕು ಅನ್ನೋ ಒಂದು ಪರಿಜ್ಞಾನ ನಮ್ಮಲ್ಲಿ ಉಂಟಾಗತ್ತೆ. ಇಲ್ಲದಿದ್ರೆ ಪ್ರಿಯರೇ, ನಾವು ಕೂಡ ಏನಾಗ್ತೀವಿ ಅಂದ್ರೆ ಈ ಒಂದು ಲೋಕದವರ ರೀತಿಯಲ್ಲೇನೆ ಒಂದು ತಪ್ಪಾದಂತ ಒಂದು ನಿರ್ಧಾರಗಳು, ತಪ್ಪಾದಂತ ಒಂದು ಮನಸ್ಥಿತಿಲಿ ಇರೋದಕ್ಕೆ ಸಾಧ್ಯವಾಗಿರುತ್ತೆ. ಪ್ರಿಯ ಸೋದರ ಮತ್ತು ಸಹೋದರಿಯರೇ, ಇಲ್ಲಿಗೆ ಈ ಒಂದು ಪಾಠ ನಾವು ನೋಡ್ತಾ ಇದೀವಿ. ನೆಕ್ಸ್ಟ್ ಪಾಯಿಂಟ್ ಇದಕ್ಕೆ ಸಂಬಂಧಪಟ್ಟಂತ ಒಂದು ಒಂದು ವಿಚಾರನ ನಾವು ನೋಡ್ತಾ ಇದೀವಿ. ನೆಕ್ಸ್ಟ್ ಪಾಠದ ಹೆಸರು ಏನು ಅಂತ ನಾವು ನೋಡ್ಬೇಕಾದ್ರೆ 2 ವಿಧವಾದ ಪಾಪಿಗಳು ಅಂದ್ಬಿಟ್ಟು. ಇದು ಬಂದು ರೀಪ್ರಿಂಟ್ 2625ನೇ ಒಂದು ಪೇಜ್ ನಲ್ಲಿ ಬರ್ತಿರುವಂತ ಒಂದು ಪಾಠ ಪ್ರಿಯರೇ. ಇದನ್ನ ಲೂಕ 7ನೇ ಅಧ್ಯಾಯ 36ನೇ ವಚನದಿಂದ 50ನೇ ವಚನದವರೆಗೂ ಕೂಡ ಈಗ ನಾವು ಓದೋದ್ವಲ್ಲ ಅದ್ರ ಬಗ್ಗೆನೇ ಒಂದು ಪಾಠದ ಬಗ್ಗೆ ಹೇಳ್ತಾ ಇದ್ದಾರೆ. ಏನಿದು 2 ವಿಧವಾದಂತ ಪಾಪಿಗಳು? ಅದನ್ನ ಓದಿ ನಾವು ನಮ್ಮ ಒಂದು ಆತ್ಮಿಕವಾದಂತ ಒಂದು ಪಾಠನೂ ಕೂಡ ನಾವು ನೋಡುವಂತವರಾಗಿರ್ಬೇಕು. ನವಿತಾ ಸಿಸ್ಟರ್ ರೀಡ್ ಮಾಡ್ತೀರಾ? ಓಕೆ ಬ್ರದರ್. 2 ವಿಧವಾದ ಪಾಪಿಗಳು, ರಿಪ್ರಿಂಟ್ಸ್ ಪುಟ 2625, ಲೂಕ 7:36-50. ನಿನ್ನ ನಂಬಿಕೆಯೇ ನಿನ್ನನ್ನು ರಕ್ಷಿಸಿಯದೆ. ಸಿಮೋನ ಎಂಬುದು ಯಹೂದ್ಯರಲ್ಲಿ ಒಂದು ಸಾಮಾನ್ಯವಾದ ಹೆಸರು. ಆದುದರಿಂದ ಅಲ್ಲಿ 2 ಸಿಮೋನರು ಇದ್ದರೆಂಬುದು, ಅವರ ಮನೆಯಲ್ಲಿ ಯೇಸುವು ಸತ್ಕರಿಸಲ್ಪಟ್ಟಿದ್ದಾನೆಂಬುದು ಬಹು ಗಮನಾರ್ಹವೇನಲ್ಲ. ಹೀಗಿದ್ದರೂ ಈ 2 ಸತ್ಕಾರಗಳಲ್ಲಿ ಅನೇಕ ಸಮಾನವಾದ ಹೋಲಿಕೆಗಳು ಇದ್ದವೆಂಬುದು ಒಂದು ಸ್ವಲ್ಪ ವಿಚಿತ್ರವಾದ ಸಂಗತಿ. ಅದೇನೆಂದರೆ, ಈ 2 ಮನೆಯಲ್ಲಿಯೂ ನಮ್ಮ ಕರ್ತನ ಪಾದಗಳಿಗೆ ಎಣ್ಣೆ ಹಚ್ಚಲ್ಪಟ್ಟಿದ್ದವು ಮುಂತಾದವುಗಳು. ಮತ್ತಾಯ 26:6-13. ಈ 2 ಘಟನೆಗಳ ಮಧ್ಯೆ ಸುಮಾರು 1.5 ವರ್ಷಗಳು ಕಳೆದಿದ್ದು, ಮತ್ತಾಯನು ಬರೆದಿರುವುದು ನಮ್ಮ ಕರ್ತನ ಮರಣಕ್ಕೆ ಸ್ವಲ್ಪ ಸಮಯದ ಹಿಂದೆ ನನ್ನನ್ನು ಹೂಣಿಡುವುದಕ್ಕಾಗಿ ಅಭಿಷೇಕವಾಗಿರುವುದು ಎಂದು ಭಾವಿಸಲಾಗಿರುವುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ನೋಡ್ಬೇಕಾದ್ರೆ ಸಿಮೋನ್ ಅಂತ ನಾವು ನೋಡ್ಬೇಕಾದ್ರೆ ಇದೇನು ಅಪೊಸ್ತಲರಾದಂತವರು ಒಬ್ರು ಬಂದು ಮಾತನಾಡಿದಾರ ಅಂದ್ರೆ ಇಲ್ವಂತೆ ಪ್ರಿಯರೇ. ಇಲ್ಲಿ ಯಹೂದಿ ಜನಾಂಗದಲ್ಲಿ ಸಿಮೋನ್ ಅನ್ನೋದು ಬಹಳವಾಗಿ ಉಪಯೋಗಿಸುವಂತ ಒಂದು ಹೆಸರು. ಈಗ ನಾವು ನೋಡ್ಬೇಕಾದ್ರೆ ಈಗ ನಾವು ಕನ್ನಡದಲ್ಲೆಲ್ಲ ಏನಪ್ಪಾ ಏನ್ ಸಮಾಚಾರ ಅಂತ ಹೇಳ್ಬಿಟ್ಟು ನಾವು ಮಾತಾಡಲ್ವಾ, ಅದೇ ತರ ಏನಾದ್ರು ಒಂದು ಪೆಟ್ ನೇಮ್ ಹೆಸರು ಮಡಗಿರ್ತೀವಿ, ಏನೋ ರಾಜ ಏನೋ ರಾಣಿ ಅಂತ ಅನ್ಬಿಟ್ಟೆಲ್ಲ ನಾವು ಕರಿಯಲ್ವಾ. ಅದೇ ತರನೇ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ಸರಳವಾದಂತ ರೀತಿಯ ಒಂದು ಹೆಸರನ್ನ ಈ ಒಂದು ವ್ಯಕ್ತಿಗೆ ಉಲ್ಲೇಖ ಮಾಡ್ತಾ ಇದ್ದಾರೆ. ಈ ಒಂದು ಘಟನೆಯಲ್ಲೂ ಕೂಡ ನಾವು 2 ಕಡೆ ಯೇಸು ಕ್ರಿಸ್ತರಿಗೆ ಪಾದ ಸ್ಪರ್ಶ ಮಾಡಿರೋದನ್ನ ನಮ್ಗಿಲ್ಲಿ ನೋಡ್ತೀವಿ. ನೋಡಿ, ಆ ಒಂದು ಪಾಯಿಂಟ್ ಅನ್ನು ಕೂಡ ನಾವು ನೋಡ್ಬಿಡೋಣ. ಮತ್ತಾಯ 26ನೇ ಅಧ್ಯಾಯ 6ನೇ ವಚನದಿಂದ 13ನೇ ವಚನದವರೆಗೂ ಓದಿ ಬೈಬಲ್ ನಲ್ಲಿ. ಯೇಸು ಬೆಥಾನ್ಯದಲ್ಲಿ ಕುಷ್ಠರೋಗಿಯಾದ ಸಿಮೋನನ ಮನೆಯಲ್ಲಿದ್ದಾಗ ಒಬ್ಬ ಸ್ತ್ರೀಯು ಬಹು ಬೆಲೆಯುಳ್ಳ ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಆತನ ಬಳಿಗೆ ಬಂದು ಆತನು ಊಟಕ್ಕೆ ಕೂತಿರುವಾಗ ಆ ತೈಲವನ್ನು ಆತನ ತಲೆಯ ಮೇಲೆ ಒಯ್ದಳು. ಎಷ್ಟನೇ ವಚನ ಗಂಟ ಬಂದಿದ್ರು? ಎಷ್ಟನೇ ವಚನ ಗಂಟ? 6ರಿಂದ 13. ಶಿಷ್ಯರು ಇದನ್ನು ಕಂಡು ಕೋಪಗೊಂಡು, ಇನ್ನಷ್ಟ ಯಾತಕ್ಕೆ ಈ ತೈಲವನ್ನು ಬಹಳ ಹಣಕ್ಕೆ ಮಾರಿ ಬಡವರಿಗೆ ಕೊಡಬಹುದಾಗಿತ್ತು ಹೋಯ್ತಲ್ಲ ಅಂದರು. ಯೇಸು ಅದನ್ನು ತಿಳಿದು ಅವರಿಗೆ, ಈ ಸ್ತ್ರೀಗೆ ಯಾಕೆ ತೊಂದರೆ ಕೊಡುತ್ತೀರಿ? ಈಕೆ ನನಗೆ ಒಳ್ಳೆ ಕಾರ್ಯವನ್ನೇ ಮಾಡಿದ್ದಾಳೆ. ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲೇ ಇರುತ್ತಾರೆ, ಆದರೆ ನಾನು ನಿಮ್ಮಲ್ಲಿ ಯಾವಾಗಲೂ ಇರುವುದಿಲ್ಲ. ಈಕೆಯು ಈ ತೈಲವನ್ನು ನನ್ನ ದೇಹದ ಮೇಲೆ ಒಯ್ದದ್ದು ನನ್ನ ಉತ್ತರ ಕ್ರಿಯೆಗಾಗಿಯೇ. ಈ ಸುವಾರ್ತೆಯ ಸರ್ವಲೋಕದಲ್ಲಿ ಎಲ್ಲೆಲ್ಲೂ ಸಾರಲಾಗುವುದು. ಅಲ್ಲಲ್ಲಿ ಆಕೆಯು ಮಾಡಿದ್ದನ್ನು ಸಹ ಆಕೆಯ ನೆನಪಿಗಾಗಿ ಹೇಳುವರೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಹೇಳಿದ್ದನು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಘಟನೆಗಳನ್ನ ನಾವು ನೋಡ್ಬೇಕಾದ್ರೆ ಇದೆರಡು ಒಂದೇ ದಿನದಲ್ಲಿ ನಡೆದಿರೋದು, ಒಬ್ರೇ ಮಾಡಿರೋದು ಅಂತ ಅನ್ಬಿಟ್ಟು ನಾವು ಅನ್ಕೊಂತೀವಿ. ಇಲ್ಲ ಪ್ರಿಯರೇ, ಇದರಲ್ಲಿ ನಮ್ಗೆ ಉಲ್ಲೇಖ ನೀಟಾಗಿ ಹೇಳ್ತಾ ಇದ್ದಾರೆ. ಇದು
ಯೇಸು ಕ್ರಿಸ್ತರು ಮರಣ ಹೊಂದೋಕ್ಕಿಂತ ಮುಂಚೆ 1.5 ವರ್ಷಕ್ಕಿಂತ ಹಿಂದೆಲೆ ಮೊದಲನೇದಾಗಿ ನಡೆದಿರೋ ಘಟನೆ ಯಾವುದು ಅಂತ ನಾವು ನೋಡ್ಬೇಕಾದ್ರೆ ಲೂಕ 7ನೇ ಅಧ್ಯಾಯ 36ನೇ ವಚನದಿಂದ 50ನೇ ವಚನದವರೆಗೂ ನಾವು ನೋಡಿದ್ವಲ್ಲ ಅದು ದುರಾಚಾರಿಯಾದ ಒಬ್ಬ ಹೆಂಗಸು ಅನ್ಬಿಟ್ಟು ಕೇಳ್ತೀವಿ. ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇವ್ರು ಪಾದ ಬಳಿಗೆ ಹಾಕ್ತಾರೆ ಪ್ರಿಯರೇ. ಇನ್ನೇನ್ ಯೇಸು ಕ್ರಿಸ್ತ ಮರಣಕ್ಕೆ ಇನ್ನೇನ್ ಸಮೀಪ ಸಂದರ್ಭದಲ್ಲಿ ಇದ್ದಾಗ ಪ್ರಿಯ ಸಹೋದರ ಮತ್ತು ಸಹೋದರರೇ, ಅಲ್ಲಿ ಇನ್ನೊಂದು ಕಡೆಯಲ್ಲಿ ನಡೆಯುವಂತ ಒಂದು ಘಟನೆನೇ ಏನು ಅಂತ ನಾವು ನೋಡ್ಬೇಕಾದ್ರೆ ಆ ಒಂದು ತುಂಬಾ ಬೆಲೆ ಬಾಳುವಂತ ಒಂದು ತೈಲಿಯನ್ನ ತಗೊಬಂದ್ಬಿಟ್ಟು ತಲೆಗೆ ಹಚ್ಚೋದು ಪ್ರಿಯ ಸಹೋದರ ಮತ್ತು ಸಹೋದರರೇ. ಸೊ ಇದು ಏನಕ್ಕೆ ಅಂತ ನಾವು ನೋಡ್ಬೇಕಾದ್ರೆ ಆಗಿನ ಕಾಲದಲ್ಲಿ ಒಂದು ಪದ್ಧತಿ ಇತ್ತು ಪ್ರಿಯರೇ. ಯಾವ ರೀತಿ ಅಂತಂದ್ರೆ ಯಹೂದಿಗಳಲ್ಲಿ ಮಮ್ಮೀಸ್ ಎಲ್ಲ ಕೇಳಿರ್ತೀರಲ್ವಾ, ಕೆಲವೊಂದು ಎಣ್ಣೆ ಕ್ರೀಮ್ಸ್ ಗಳನ್ನೆಲ್ಲ ಹಾಕ್ಬಿಟ್ಟು ಮನುಷ್ಯನ ದೇಹ ಸತ್ತಾದ್ಮೇಲೆ ಅದಕ್ಕೆ ಬೈಂಡ್ ಮಾಡ್ಬಿಡ್ತಾರೆ. ಅಂದ್ರೆ ಈಗ ಬ್ಯಾಂಡೇಜ್ ಹಾಕಿದ್ರೆ ಹೆಂಗೆ ನಮ್ ಕೈಯೆಲ್ಲ ಬೈಂಡ್ ಮಾಡ್ಬಿಡ್ತಾರೋ ಆ ರೀತಿ ಬೈಂಡ್ ಮಡಗ್ಬಿಡ್ತಾರೆ. ಅದೇ ಪ್ರಕಾರನೇ ಪ್ರಿಯರೇ, ಈ ಒಂದು ಎಣ್ಣೆಗಳನ್ನೆಲ್ಲ ಇದೆಯಲ್ಲ ಅದನ್ನೆಲ್ಲ ಹಾಕೇನೆ ಆ ಒಂದು ದೇಹ ಒಂದು ಏನು ಕೆಡದೆ ಇರೋ ರೀತಿಯಲ್ಲಿ ಇರ್ಲಿ, ಸ್ವಲ್ಪ ದಿನನಾದ್ರೂ ಇರ್ಲಿ ಅನ್ನೋ ರೀತಿಯಲ್ಲಿ ಆ ಒಂದು ರೀತಿ ಮಾಡ್ತಾ ಇದ್ರು ಪ್ರಿಯರೇ. ಸೊ ಇದನ್ನೇ ಯೇಸು ಕ್ರಿಸ್ತರು ಕೂಡ ನನ್ನ ಉತ್ತರ ಕ್ರಿಯೆಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ಯೇಸು ಕ್ರಿಸ್ತರು ಇಲ್ಲೇ ಉಲ್ಲೇಖ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಮ್ಗೆ ಮೇನ್ ಪಾಯಿಂಟ್ ಏನು ಅಂತ ನಾವು ನೋಡ್ಬೇಕಾದ್ರೆ ಈ ಒಂದು ಘಟನೆ ಒಂದೇ ದಿನ ನಡೆದಿರೋದಲ್ಲ, ಇದು 2 ವಿಧವಾದಂತ ರೀತಿಯಲ್ಲಿ 1.5 ವರ್ಷಗಳ ಕಾಲ ಹಿಂದೆ ಮುಂದೆ ಆಗಿರುವಂತ ಒಂದು ಘಟನೆ ಅನ್ಬಿಟ್ಟು ನಾವು ನೋಡ್ಬೋದು. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಬೇರೆ ಇನ್ಯಾರ ಹತ್ರ ಇದೆ ಟೆಕ್ಸ್ಟ್ ಬುಕ್? ಯಾರ ಬಳಿನಾದ್ರೂ ಇದೆಯಾ? ಹ್ಯಾಂಡ್ ರೈಸ್ ಮಾಡ್ತೀರಾ? ಯಾರತ್ರ ಇದೆಯಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಟೆಕ್ಸ್ಟ್ ಬುಕ್? ಓಕೆ, ದಿವ್ಯಾ ಸಿಸ್ಟರ್ ಇದೆಯಾ? ಹಾ ಬ್ರದರ್, ಓದ್ತೀನಿ ಬ್ರದರ್. ಓದಿ ಸಿಸ್ಟರ್. ಈ ಪಾಠದಲ್ಲಿ ನಾವು ನೋಡುವುದು ಫರಿಸಾಯನಾದ ಸೀಮೋನನು ನಮ್ಮ ಕರ್ತನ ಗುಣಗಳ ಮತ್ತು ಉಪದೇಶಗಳ ವಿಷಯದಲ್ಲಿ ಬಹುಪಾಲು ಜನರಿಗಿಂತಲೂ ಹೆಚ್ಚು ಗಣನೀಯವಾದ ರೀತಿಯಲ್ಲಿ ಪ್ರಭಾವಿತನಾಗಿದ್ದು ಹಾಗೂ ಅವನು ಬಹು ಔದಾರ್ಯದಿಂದ ಆತನ ಕಡೆಗೆ ಒಲವು ತೋರಿದ್ದನು. ಯೇಸುವನ್ನು ಆಹ್ವಾನಿಸಿ ಹೀಗೆ ಆತನನ್ನು ಗೌರವಿಸುವುದು ಸಂತೋಷಕರವಾದುದೆಂದು ನೆನೆಸಿದ್ದನು ಹಾಗೂ ಈ ನಜರೇತಿನವನ ಸಂಬಂಧದಲ್ಲಿ ತಾನು ಸ್ವಲ್ಪ ಅಪಕೀರ್ತಿಗೆ ಒಳಗಾಗಿದ್ದ ಸಾಧ್ಯತೆ ಇತ್ತು. ಥ್ಯಾಂಕ್ ಯು. ಕಂಟಿನ್ಯೂ ಮಾಡಿ ಸಿಸ್ಟರ್. ನಮ್ಮ ಕರ್ತನು ಅವನ ಆಹ್ವಾನವನ್ನು ಅಂಗೀಕರಿಸಿ ಭೋಜನಕ್ಕೆ ಹಾಜರಾಗಿದ್ದಾಗ ಸಿಮೋನನು ಆತನನ್ನು ಆದರದಿಂದಲೂ ವಿನಯದಿಂದಲೂ ಸತ್ಕರಿಸಿದ್ದನು. ಆದರೂ ಆತನ ವಿಷಯದಲ್ಲಿ ಬಹುಶಃ ಇವನು ಮೀನುಗಾರರ ಮತ್ತು ಸಾಧಾರಣ ಜನರ ಜೊತೆಯಲ್ಲಿದ್ದು ವಿಶೇಷ ಉಪಚಾರಕ್ಕೆ ಹೊಂದಿಕೊಂಡಿಲ್ಲವೆಂದು ನೆನೆಸಿ ತನ್ನ ಸತ್ಕಾರದಲ್ಲಿ ಆತನಿಗೆ ಅತಿ ವಿಶೇಷವಾದ ವಿನಯವನ್ನು ತೋರಲು ಹೋಗಿರಲಿಲ್ಲ. ಆದುದರಿಂದ ಸಿಮೋನನು ಆತನಿಗೆ ವಿಶೇಷ ಅತಿಥಿಗಳಂತೆ ಮುದ್ದಿನಿಂದ ವಂದಿಸಿ ಬರಮಾಡಿಕೊಂಡಿರಲಿಲ್ಲ, ಏಕೆಂದರೆ ತಾನು ಒಬ್ಬ ಫರಿಸಾಯನಾಗಿ ಸಾಧಾರಣನಾದ ಒಬ್ಬ ವ್ಯಕ್ತಿಗೆ ಅತಿಯಾದ ಗೌರವ ತೋರಿಸುವುದನ್ನು ಪೂರ್ಣವಾಗಿ ಸಹಮತಿಸಲು ಸಿದ್ಧನಿರಲಿಲ್ಲ. ಇಲ್ಲವೇ ಆ ಕಾಲದ ಅತ್ಯುತ್ತಮ ಸತ್ಕಾರ್ಯಗಳ ಪದ್ಧತಿಯಂತೆ ಅವನು ಆತನ ಕಾಲುಗಳನ್ನು ತೊಳೆಯಲು ಸೇವಕರನ್ನು ಕಳುಹಿಸಿ ಆತನ ಪಾದರಕ್ಷೆಗಳನ್ನು ತೆಗೆಸಿರಲಿಲ್ಲ. ಈ ಮನುಷ್ಯನು ಮತ್ತು ಆತನ ಶಿಷ್ಯರು ಈ ವಿಶೇಷ ಸತ್ಕಾರದ ಶೈಲಿಗೆ ಬಳಕೆಯಾಗಿಲ್ಲವೆಂದು ಮತ್ತು ತನ್ನ ಸೇವಕರು ಈ ಬೋಧಕನನ್ನು ಹೊರತುಪಡಿಸಿದರೆ ಈ ಜನರು ತಮ್ಮ ಯಜಮಾನನಿಗೆ ಸಮವಾಗಿರುವುದಿಲ್ಲವೆಂದು ಗ್ರಹಿಸಿಕೊಂಡಿರಬಹುದೆಂದು ತನ್ನೊಳಗೆ ಅಂದುಕೊಂಡಿದ್ದಿರಬಹುದು. ಆದುದರಿಂದ ಉಪಚರಿಸುವುದರಲ್ಲಿ ಅತಿಯಾದ ವಿನಯ ತೋರಿಸಲು ಹೋಗದಿದ್ದರೂ ಈ ಫರಿಸಾಯನು ಕರ್ತನನ್ನು ತನ್ನ ಮೇಜಿಗೆ ಆದರದಿಂದ ಬರಮಾಡಿಕೊಂಡು ನಿಸ್ಸಂಶಯವಾಗಿ ತಾನು ಕರ್ತನನ್ನು ಗೌರವಿಸುತ್ತಿದ್ದೇನೆಂದು ಅಂದುಕೊಂಡಿದ್ದನು.
ಆದರೂ ಬಹು ಘನವಂತನಾಗಿ ಅತಿಥಿಯನ್ನು ಸತ್ಕರಿಸುವ ಭಾಗ್ಯ ಹೊಂದ ಸಲುವಾಗಿ ತಾನು ಗೌರವಿಸುತ್ತಿದ್ದ ವ್ಯಕ್ತಿಯು ಯಾರೆಂಬುದನ್ನು ಸಾಕಷ್ಟು ಮನಗೊಂಡಿರಲಿಲ್ಲ. 1000 ವರ್ಷದ ಆಳ್ವಿಕೆಯ ಕಾಲದ ಪುನರುತ್ಥಾನದ ಸಮಯದಲ್ಲಿ ತನ್ನ ಅತಿಥಿಯು ಕೃಪೆ ಮತ್ತು ಸತ್ಯಗಳಿಂದ ಕೂಡಿದವನಾದ ತಂದೆಯ ಒಬ್ಬನೇ ಕುಮಾರನು ಎಂಬುದನ್ನು ತಾನು ಅರಿತುಕೊಂಡಾಗ ಸಿಮೋನನು ಈ ವಿಷಯವನ್ನು ಹೇಗೆ ಪರಿಗಣಿಸುವನು? ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಪಾಠದಲ್ಲಿ ಫರಿಸಾಯನಾಗಿರುವಂತ ಒಂದು ಸೀಮೋನನ ಕುರಿತಾದಂತ ಒಂದು ವಿಚಾರವನ್ನ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಾವ ರೀತಿ ಅಂತಂದ್ರೆ, ಈ ಒಬ್ಬ ವ್ಯಕ್ತಿ ಏನ್ ಮಾಡಿದ್ದಾನೆ ಅಂದ್ರೆ, ಯೇಸು ಕ್ರಿಸ್ತನ ಒಂದು ಮನೆಗೆ ಊಟಕ್ಕೆ ಅಂತ ಕರೆದಿದ್ದಾನೆ, ಗೌರವ ಪೂರ್ವಕವಾಗಿ ಕರೆದಿದ್ದಾನೆ ಪ್ರಿಯರೇ. ಅವನು ಕೂಡ ಸಂತೋಷವಾಗಿದ್ದಾನೆ. ಮತ್ತೆ ಯೇಸು ಕ್ರಿಸ್ತರು ಏನ್ ಮಾಡಿದ್ದಾರೆ ಅಂತಂದ್ರೆ, ಇಲ್ಲೂ ಕೂಡ ಸಂಧಿಸಿದ್ದಾರೆ. ಆದ್ರೆ ಅಲ್ಲಿ ನಡೆದಿರುವಂತ ಒಂದು ಘಟನೆ ಏನಾಗಿದೆ ಅಂತಂದ್ರೆ, ಆ ಒಂದು ದುರಾಚಾರಿ ಆದಂತ ಸ್ತ್ರೀ ಏನ್ ಮಾಡಿದ್ದಾರೆ, ಬಂದು ಯೇಸು ಕ್ರಿಸ್ತನ ಒಂದು ಪಾದದ ಬಳಿಯಲ್ಲಿ ಬಿದ್ದು ಆ ಒಂದು ಪ್ರೀತಿ ಮಮತೆನ ತೋರಿಸಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಅಲ್ಲಿದ್ದಂತ ನೆರೆಹೊರೆಯಲ್ಲಿದ್ದಂತ ಎಲ್ಲಾ ಜನರುಗಳಿಗೂ ಕೂಡ ಒಂದು ಒಳ್ಳೆ ರೀತಿಯ ಒಂದು ಸಂದೇಶನ ಕೂಡ ವಿಂಗಡಿಸಿದ್ದಾರೆ ಪ್ರಿಯರೇ. ಜನರ ಒಂದು ಜೊತೆಯಲ್ಲಿ ವಿಶೇಷವಾದಂತ ಒಂದು ಉಪಚಾರನ ಕೂಡ ಯೇಸು ಕ್ರಿಸ್ತ ಏನ್ ಮಾಡಿದ್ರು ಅಂದ್ರೆ ಮಾಡಿದ್ರು. ಅಲ್ಲಿದ್ದಂತ ಒಂದು ಪರಿಸರ ಸದಕಾರಗಳು ಕೂಡ ಏನ್ ಮಾಡಿದ್ದಾರೆ ಅಂದ್ರೆ ಟೆಸ್ಟಿಫೈ ಮಾಡಿದ್ದಾರೆ. ಯಾವ ರೀತಿ ಅಂದ್ರೆ, ಆ ವ್ಯಕ್ತಿ ಬಂದು ಬಿದ್ದಾಗ್ಲೂ ಕೂಡ ಯೇಸು ಕ್ರಿಸ್ತರು ಪ್ರವಾದಿಯಾಗಿದ್ರೆ ಆ ಒಂದು ಸ್ತ್ರೀ ಮಾಡಿರುವಂತ ಎಲ್ಲಾ ಒಂದು ಗುಣಲಕ್ಷಣಗಳನ್ನ ಆತನಿಗೆ ಅರ್ಥ ಆಗ್ಬೇಕಾಯ್ತು. ಆಗ ಆತನು ಅವರಿಂದ ದೂರ ಇರ್ಬೇಕಾಗಿತ್ತು. ಆದ್ರೂ ಯಾಕೋಸ್ಕರ ಆ ಒಂದು ಪಾಪಿಗಳ ಸಂಗಡನೆ ಇದ್ದಾರೆ ಇವರು ಅನ್ನೋದನ್ನ ಅವರು ಪರಿಗಣಿಸ್ತಾರೆ. ಮೊದಲನೇದಾಗಿ ಯೇಸು ಕ್ರಿಸ್ತರು ಅವ್ರು ಬಂದಿದೆ ಯಾರಿಗೆ ಅಂತಂದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರಿ, ಯಹೂದಿಗಳಲ್ಲಿ ಇದ್ದಂತ ಒಂದು ಮನಕುಂದಂತ ಒಂದು ಮಕ್ಕಳನ್ನ ಬಲಪಡಿಸೋದಕ್ಕೋಸ್ಕರ ಬಂದಿದ್ದು ಪ್ರಿಯರೇ. ಅವ್ರು ಬಂದಿದೆ ಯಾರಿಗೆ ಅಂತಂದ್ರೆ, ಆ ಒಂದು ಪಾಪಿಗಳನ್ನ, ಬಿದ್ದೋದಂತ ಒಂದು ಜನಾಂಗವನ್ನ, ದೇವರಿಂದ ಒಂದು ಐಕ್ಯತೆನೇ ಇಲ್ದೇ ಇರುವಂತ ಒಂದು ಕುಟುಂಬನ ಮತ್ತೆ ದೇವರ ಕಡೆಗೆ ತರೋದಕ್ಕೋಸ್ಕರನೇ, ಆ ಒಂದು ಕುಟುಂಬಕ್ಕೋಸ್ಕರನೇ ಯೇಸು ಕ್ರಿಸ್ತರು ಬಂದ್ರು ಪ್ರಿಯರೇ. ಅಂದ್ರೆ ಆ ಒಂದು ಚಿಕ್ಕ ಹಿಂಡನ್ನ ಕುಟುಂಬ ಅಂತ ನಾವು ಹೇಳ್ಬೋದು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಂತ ಒಂದು ವಿಶೇಷವಾದಂತ ಒಂದು ಕರ್ತವ್ಯನ ಯೇಸು ಕ್ರಿಸ್ತ ಮಾಡ್ಬೇಕಾದ್ರೆ ಅವ್ರಿಗೆ ಹಲವಾರು ರೀತಿಯ ಒಂದು ತೊಂದರೆಗಳೆಲ್ಲ ಇತ್ತು ಪ್ರಿಯರೇ. ಆದ್ರೂ ಕೂಡ ಅವರು ಶಾರೀರಿಕವಾಗಿ ಆಗ್ಲಿ ಆತ್ಮಿಕವಾಗ್ಲಿ ಸ್ಥಿರಚಿತ್ತತೆನ ಅವರು ಪಡೆದೇನೆ, ಅಂದ್ರೆ ಹಿಂಜರಿದೇನೆ ಅವರು ಧೈರ್ಯದಿಂದ ಯೇಸು ಕ್ರಿಸ್ತನ ನಡೆದಿದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಹಾಗೇನೆ ಇಲ್ಲೂ ಕೂಡ ನಮ್ಗೆ ಒಂದು ವಿಶೇಷವಾದಂತ ಒಂದು ಅಂಶನೂ ಕೂಡ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಲ್ಲಿ ಪೂರ್ವಕವಾಗಿ ಯಾರು ನಡ್ಕೊಂಡಿದಾರೋ ಅವರೆಲ್ಲ ಏನಾಗ್ತಾರೆ ಅಂತಂದ್ರೆ, ಮುಂದೆ ಬರುವಂತ ಒಂದು 1000 ವರ್ಷ ಆಳ್ವಿಕೆ ಕಾಲದಲ್ಲಿ ಅವ್ರಿಗೆ ಹಲವಾರು ರೀತಿಯ ಒಂದು ಪಾಠಗಳು ಅವ್ರಿಗೆ ಮೊದಲೇನೆ ಅರ್ಥ ಆಗೋದಕ್ಕೆ ಸಹಾಯ ಆಗತ್ತಂತೆ. ಅಂದ್ರೆ ಯಾವ ರೀತಿ, ಈಗ ಕೆಲವೊಂದು ಉದಾಹರಣೆ ನಾವು ನೋಡೋಣ. ಯಾವ ರೀತಿ ಇದನ್ನ ಅರ್ಥ ಮಾಡ್ಕೋಬಹುದು ಅಂದ್ರೆ, ಈಗ ಒಬ್ಬ ವ್ಯಕ್ತಿ ಇರ್ತಾನೆ ಅನ್ಕೊಳ್ಳಿ, ಎಲ್ಲಾ ಗುಣಗಳು ಅವನಲ್ಲಿ ತುಂಬಾ ಚೆನ್ನಾಗಿರತ್ತೆ, ತುಂಬಾ ಅದ್ಭುತವಾಗಿರುತ್ತೆ. ಅಂದ್ರೆ ಎಂತ ಒಂದು ಸಿಚುವೇಶನ್ಸ್ ಬಂದ್ರು ಅಂತ ಒಂದು ಗುಣಗಳನ್ನ ಅವರು ವ್ಯಕ್ತಪಡಿಸಿ ಏನ್ ಮಾಡ್ತಾರೆ ಅಂತಂದ್ರೆ, ಒಂದೊಳ್ಳೆ ರೀತಿ ನಡ್ಕೊಂಡು ಜ್ಞಾನವಾಗಿ ಇರ್ತಾರೆ ಪ್ರಿಯರೇ. ಈ ಒಬ್ಬ ವ್ಯಕ್ತಿಗೆ ಏನಾಗಿರುತ್ತೆ ಅಂದ್ರೆ, ಒಂದೇ ಒಂದು ಕೊರತೆ ಏನಂತ ಅಂದ್ರೆ, ಒಂದು ಕ್ಯಾರೆಕ್ಟರ್ ಅವನಲ್ಲಿ ಇರೋದಿಲ್ಲ. ಆ ಒಂದು ಕ್ಯಾರೆಕ್ಟರ್ನ ಅವನು ಡೆವಲಪ್ ಮಾಡ್ಕೊಂಡಿರಲ್ಲ ಪ್ರಿಯರೇ. ಇದನ್ನ ಯಾವ ರೀತಿ ಅವರು ಕ್ರಿಸ್ತನ ಒಂದು ರಾಜ್ಯದಲ್ಲಿ ಪಡಿತಾರೆ ಅಂತ ನಾವು ನೋಡ್ಬೇಕಾದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರ, ಅವರು ಪ್ರಯತ್ನ ಪಡ್ತಾರೆ ಆ ಒಂದು ಗುಣನ ಹೊಂದ್ಕೊಳ್ಳೋದಕ್ಕೋಸ್ಕರ. ಕ್ರಿಸ್ತನಲ್ಲಿ ಹಲವಾರು ರೀತಿಯ ಅಂದ್ರೆ ನಾವು ನೋಡ್ಬೇಕಾದ್ರೆ, ಕ್ರಿಸ್ತನಲ್ಲಿ ಹಲವಾರು ಸಹೋದರಗಳೆಲ್ಲ ಇರ್ತಾರಲ್ಲ, ಆ ಒಂದು ಚಿಕ್ಕ ಹಿಂಡು ಮತ್ತೆ ಮಹಾ ಸಮೂಹ, ಅವರಲ್ಲಿ ಇರುವಂತ ಒಂದು ಉದಾಹರಣೆಗಳನ್ನ ನೋಡಿ, ಅವರಲ್ಲಿ ಇದ್ದಂತ ಒಂದು ಬದಲಾವಣೆಗಳನ್ನೆಲ್ಲ ನೋಡಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ, ಅವರೇ ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ರೀತಿ ಮಾಡಿ ಅವ್ರ ಏನಾಗ್ತಾರೆ ಅಂತಂದ್ರೆ, ಕೃಪೆ ಮತ್ತು ಸತ್ಯಗಳಿಂದ ಕೂಡಿದವನಾಗಿ ತಂದೆ ಒಬ್ಬನೇ ಕುಮಾರನಾಗಿ ಅವರು ಹೋಗ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ಅನು ಸಿಸ್ಟರ್ ರೀಡ್ ಮಾಡ್ತೀರಾ? ಮಾಡ್ತೀನಿ.
ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿರಿ. ಅದನ್ನು ಮಾಡುವುದರಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ ಎಂದು ಅಪೊಸ್ತಲನು ನಮಗೆ ಒತ್ತಾಯ ಮಾಡಿದ್ದಾನೆ. ತನ್ನ ಜನರು ತಾವು ಹೊಂದಿರುವವುಗಳ ವಿಷಯದಲ್ಲಿ ಉದಾರಗಳಾಗಿರಬೇಕೆಂದು ಕರ್ತನು ಆಶಿಸುತ್ತಾನೆ. ಆದರೆ ಒಣಹೆಮ್ಮೆಯಿಂದ ದುಂದುಗಾರನಾಗಬಾರದು. ಹೀಗೆ ಮತ್ತು ಬರೆಯುವುದೇನೆಂದರೆ, ಒಬ್ಬನು ತನ್ನ ಧನವನ್ನು ಚೆಲ್ಲಿದರೂ ಅವನಿಗೆ ವೃದ್ಧಿ, ಮತ್ತೊಬ್ಬನು ನ್ಯಾಯವಾದದ್ದನ್ನು ಬಿಗಿ ಹಿಡಿದರೂ ಅವನಿಗೆ ಬಡತನ. ಜ್ಞಾನೋಕ್ತಿ 11:24. ಎಲ್ಲರೂ ಪರಿಪೂರ್ಣತೆಯಿಂದ ಬಿದ್ದು ಹೋಗಿರುವ ಕಾರಣದಿಂದ ಪಡೆದಿರುವ ಕೆಟ್ಟದಾದ ನಮ್ಮ ಸ್ವಾರ್ಥ ಭಾವದ ವಿಷಯವಾಗಿ ಅರಿತುಕೊಂಡವರಾಗಿ ಮತ್ತು ಕರ್ತನ ಮಾತಿನ ಅನುಸಾರ ಹಂತ ಹಂತವಾಗಿ ಇವುಗಳನ್ನು ಜಯಿಸುವಂತವರಾಗಿ ಪರಲೋಕದಲ್ಲಿರುವ ನಮ್ಮ ತಂದೆಯಂತೆ ಬಹು ಉದಾರಿಗಳಾಗುವುದನ್ನು ಕಲಿತುಕೊಳ್ಳುವುದು ನಮ್ಮ ಇಂದಿನ ಈ ಪಾಠದ ಒಂದು ಅಂಶವಾಗಿದೆ. ಥ್ಯಾಂಕ್ ಯು ಸರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ನಮಗೆ ಒಂದು ಮೂಲವಾದಂತ ಒಂದು ಅಂಶನ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಕೂಡ ಏನಾಗಿರ್ಬೇಕು ಅಂದ್ರೆ ಅತಿಥಿ ಸತ್ಕಾರ್ಯ ಮಾಡಿದ್ರೆ ನಾವು ಕೂಡ ಏನಾಗಿರ್ಬೇಕಂತಂದ್ರೆ ತುಂಬಾ ಆತುರತೆಯಿಂದ ಇರ್ಬೇಕು. ಅದನ್ನ ಮರಿಬಾರದಂತೆ. ಅತಿಥಿ ಸತ್ಕಾರ ಅಂದ್ರೆ ಯಾರು? ನಮ್ಮ ರಿಲೇಟಿವ್ಸ್ ಬಂದಾಗ, ಮತ್ತೊಬ್ರು ಬಂದಾಗ ಅಲ್ಲ ಪ್ರಿಯರೇ, ದೇವರ ಮಕ್ಕಳು ದೇವರ ಒಂದು ವಾಕ್ಯನ ಕೇಳೋದಕ್ಕೆ ಬಂದಾಗ ಆ ಒಂದು ದೇವರ ಮಕ್ಕಳು ಮತ್ತೊಬ್ಬ ದೇವರ ಮಕ್ಕಳ ಹತ್ರ ಸಂಧಿಸಿದಾಗ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ತೋರಿಸುವಂತ ಒಂದು ಅತಿಥಿ ಸತ್ಕಾರ, ಈ ಒಂದು ಅತಿಥಿ ಸತ್ಕಾರನ ನಾವು ಮಾಡೋದ್ರಲ್ಲಿ ತುಂಬಾ ಆಸಕ್ತಿ ಉಳ್ಳವರಾಗಿರ್ಬೇಕಂತೆ. ಇದನ್ನ ಅಪೊಸ್ತಲರಿಗೆ ಎಲ್ಲರಿಗೂ ಕೂಡ ಯೇಸು ಕ್ರಿಸ್ತರು ತಿಳಿಸಿದ್ರು, ಹೇಳ್ಕೊಟ್ಟಿದ್ರು. ಮತ್ತೆ ಅವರು ಅತಿಥಿ ಸತ್ಕಾರ ಮಾಡೋದರ ಮೊದಲಲ್ಲಿ ಆ ಒಂದು ತಪ್ಪಾದಂತ ಒಂದು ಕರ್ತವ್ಯ ಅಂದ್ರೇನು? ಒಣ ಹೆಮ್ಮೆ, ದುರಂಕಾರ ಅದನ್ನ ಇರಬಾರ್ದಂತೆ ಪ್ರಿಯರೇ. ಅಂದ್ರೆ ಏನು? ನಾನ್ ಮಾಡ್ತೀನಿ, ನನ್ನಿಂದನೇ ಎಲ್ಲ, ನಾನಿದ್ರೇನೆ ಎಲ್ಲಾರ್ಗು ಕೂಡ ಆಗುವಂತದ್ದು ಅನ್ನೋ ಒಂದು ಒಣ ಹೆಮ್ಮೆ ಆಗ್ಲಿ, ದುರಂಕಾರವಾಗಿರುವಂತ ಒಂದು ಸ್ವಭಾವನೆ ಆಗ್ಲಿ ನಮ್ಮಲ್ಲಿ ಇರಬಾರ್ದಂತೆ. ನಾವೆಲ್ಲ ಒಂದು ಪ್ರೀತಿಯಿಂದಲೂ ಐಕ್ಯತೆಯಿಂದಲೂ ಮತ್ತೊಬ್ಬರನ್ನ ನ್ಯಾಯವಾದಂತ ರೀತಿಯಲ್ಲಿ ಗೌರವಿಸೋದಕ್ಕೆ ನಾವು ಆತುರತೆಯಿಂದ ಇರ್ಬೇಕಂತೆ. ಜ್ಞಾನೋಕ್ತಿ 11:24 ವಚನ ಓದಿ. ಜ್ಞಾನೋಕ್ತಿ 11:24 ವಚನ. ಒಬ್ಬನು ತನ್ನ ಧನವನ್ನು ಚೆಲ್ಲಿದರೂ ಅವನಿಗೆ ವೃದ್ಧಿ, ಮತ್ತೊಬ್ಬನು ನ್ಯಾಯವಾದದ್ದನ್ನು ಬಿಗಿ ಹಿಡಿದರೂ ಅವನಿಗೆ ಬಡತನ. ಥ್ಯಾಂಕ್ ಯು ಸಿಸ್ಟರ್. ನೋಡಿ, ಒಬ್ಬ ಇಬ್ರು ರೀತಿಯ ಒಂದು ವ್ಯಕ್ತಿಗಳಿರ್ತಾರಂತೆ. ಒಬ್ಬ ವ್ಯಕ್ತಿ ಅವನಲ್ಲಿ ಇದ್ದಂತದ್ದೆಲ್ಲ ದುಡ್ಡುಗಳನ್ನ ಚೆಲ್ದಾಗ ಅವನೇನಾಗ್ತಾನೆ ಅಂತಂದ್ರೆ ಅವನು ಅಭಿವೃದ್ಧಿಯಾಗಿರ್ತಾನಂತೆ. ಮತ್ತೊಬ್ಬ ನ್ಯಾಯವಾಗಿದ್ರೂ ಕೂಡ ಅವನೇನಾಗ್ತಾನೆ? ಬಡವನಾಗಿರ್ತಾನೆ ಅನ್ಬಿಟ್ಟು ಈ ಒಂದು ಒಗಟಿನ ರೀತಿಯ ಸಾಮ್ಯನ ಒಂದು ವಾಕ್ಯನ ಹೇಳ್ತಾ ಇದ್ದಾರೆ. ಏನಿದೆ ಆತ್ಮಿಕವಾದಂತ ಅರ್ಥ? ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಲೋಕದಲ್ಲಿ ನಾವು ಜೀವಿಸ್ಬೇಕಾದ್ರೆ ನಮ್ಮಲ್ಲಿ ಒಂದು ತಪ್ಪಾದಂತ ರೀತಿಯ ಒಂದು ಕಾಲ್ಪನಿಕವಾದಂತ ಒಂದು ವಿಚಾರಗಳ ನಮ್ಮಲ್ಲಿದೆ. ಏನಂದ್ರೆ ಹಣ ಇದ್ದವನಿಗೆ ಮಾತ್ರ ಅಭಿವೃದ್ಧಿ ಅನ್ನೋದು. ಇದು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಸ್ಥಳದಲ್ಲಿ ಕಾಣಿಸ್ಬೋದೇ ಹೊರತು ಅದು ಮುಂದೆ ಬರುವಂತ ದಿನಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಅದು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಕ್ರಿಸ್ತನ ಒಂದು 1000 ವರ್ಷದಲ್ಲಂತೂ ಇದಂತೂ ಇರೋದೇ ಇಲ್ವಂತೆ. ಅದೇ ನ್ಯಾಯವಾಗಿರುವಂತ ಜನರು ಈಗ ಬಡತನದಲ್ಲಿ ಇರ್ಬೋದೇ ಇದ್ದಾರೆ. ಆದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಮುಂದೊಂದು ದಿನ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಅವರೆಲ್ಲರೂ ಕೂಡ ಏನಾಗ್ತಾರೆ ಅಂತಂದ್ರೆ ಕ್ರಿಸ್ತನಲ್ಲಿ ಅವರು ವಿಶೇಷವಾದಂತ ರೀತಿ ನಡ್ಕೊಂತಾರೆ. ಹಾಗೇನೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಗೆ ಇನ್ನೊಂದು ಪಾಯಿಂಟ್ ಕೂಡ ಹೇಳ್ತಾರೆ. ಯಾವ್ದ್ರ ಬಗ್ಗೆ ಅಂದ್ರೆ, ಪರಲೋಕದಲ್ಲಿರುವಂತ ನಮ್ಮ ತಂದೆಯು ಬಹು ಉದಾರವಾಗಿರುವಂತ ಒಂದು ಮನಸ್ಥಿತಿಲಿ ಇದ್ದಾರಂತೆ. ಅಂದ್ರೆ ಏನಂದ್ರೆ ಆಕ್ಚುಲಿ ನಮ್ ತಂದೆ ದೇವ್ರೆ ಏನಾಗಿದ್ದಾರೆ ಅಂತಂದ್ರೆ ಒಂದೊಳ್ಳೆ ರೀತಿ, ಒಂದೊಳ್ಳೆ ಮನೋಭಾವದಿಂದ, ಒಂದೊಳ್ಳೆ ಆತರತೆಯಿಂದ ಇದ್ದಾರೆ ಪ್ರಿಯರೇ. ಆ ಒಂದು ಗುಣನೇ ಯೇಸು ಕ್ರಿಸ್ತರು ಕಲ್ತಿದ್ದು. ಅದೇ ಗುಣನ ನಮಗೂ ಕೂಡ ಕಲ್ತ್ಕೊಳ್ಳಿ ಅಂತ ಅನ್ಬಿಟ್ಟು ವಾಕ್ಯದ ಪ್ರಕಾರ ಹೇಳ್ತಾ ಇರೋದು. ಈ ಒಂದು ಗುಣನ ನಾವು ಹೊಂದ್ಕೊಂಡು
ದೇವರಲ್ಲಿ ನಾವು ಐಕ್ಯವಾಗಿರ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರಿ. ಸೊ ನೆಕ್ಸ್ಟ್ ಪ್ಯಾರ ನಾವು ಮಾಡೋಣ. ಕೇವಲ ದೇವರ ರಾಯಭಾರಿಗಳು ಮಾತ್ರವಾಗಿರದೆ ಕ್ರಿಸ್ತನ ದೇಹದ ಅಂಗಗಳು ಆಗಿದ್ದು ನಮ್ಮ ಕರ್ತನನ್ನು ನಿಜವಾಗಿಯೂ ಪ್ರತಿನಿಧಿಸುವ ನಮ್ಮ ಸಹೋದರರ ವಿಷಯದಲ್ಲಿ ನಾವು ವಿಶೇಷವಾಗಿ ಉದಾರಿಗಳು, ಸತ್ಕರಿಸುವವರು ಆಗಿರೋಣ. ಇಲ್ಲಿ ತಿಳಿಸಲಾಗಿರುವ ಆ ಊರಿನಲ್ಲಿದ್ದ ಹೆಂಗಸು ಒಬ್ಬ ಸಾಧಾರಣ ಗುಣವುಳ್ಳವಳಾಗಿದ್ದಳೆಂಬುದು ಸ್ಪಷ್ಟವಾಗಿದ್ದು ಎಲ್ಲಾ ಜನರಿಗೂ ತಿಳಿದವಳಾಗಿದ್ದರು. ನಮ್ಮ ಕರ್ತನಿಗೂ ಮತ್ತು ಆತನ ಶಿಷ್ಯರಿಗೂ ಅವರು ಅಲ್ಲಿ ವಾಸಿಸದ ಕಾರಣ ಅವಳನ್ನು ತಿಳಿಯದಿರಬಹುದಾಗಿತ್ತು. ಆ ಹೆಂಗಸಿನ ಹಿಂದಿನ ಜೀವಿತವು ಏನೇ ಆಗಿದ್ದಿರಬಹುದಾದರೂ ಆಕೆಯು ತನ್ನ ಹೃದಯದಲ್ಲಿ ಕುಂದಿ ಹೋಗಿದ್ದವಳಾಗಿದ್ದು ಒಂದು ಉತ್ತಮವಾದ ಜೀವಿತವನ್ನು ನಡೆಸುವ ಬಯಕೆ ಉಳ್ಳವಳಾಗಿದ್ದಳು. ಆಕೆಯು ದಿವ್ಯ ಬೋಧಕನಾದ ಯೇಸುವಿನ ವಿಷಯವಾಗಿ ಕೇಳಿದವಳಾಗಿದ್ದಳು. ಯೇಸುವು ಫರಿಸಾಯರಂತಾಗಿರದೆ ಪರಿಪೂರ್ಣತೆಯಿಂದ ಬಿದ್ದು ಹೋದವರೊಡನೆ ಮಾತನಾಡಿ ಅವರನ್ನು ಉತ್ತೇಜನಪಡಿಸಿ ಸಹಾಯ ಮಾಡಲು ಅಸಡ್ಡೆ ಮಾಡುತ್ತಿರಲಿಲ್ಲ. ಆಕೆಯು ಕರ್ತನ ಬಳಿಗೆ ಪ್ರಾರ್ಥನಾ ಪೂರ್ವಕವಾಗಿ ಹೋಗಿ ಕ್ಷಮೆಯನ್ನು ಬೇಡಿ ತನ್ನ ಜೀವಿತವನ್ನು ಮರು ಆರಂಭ ಮಾಡಿಕೊಂಡು ಮುಂದೆ ಬಹು ನಿಷ್ಠೆಯುಳ್ಳ ಸ್ಥಿರವಾದ ಜೀವಿತವನ್ನು ನಡೆಸುವ ಬಯಕೆ ಉಳ್ಳವಳಾಗಿದ್ದಳು. ಈ ವಿಷಯದಲ್ಲಿ ಹೇಗೆ ಮುಂದುವರಿಯಬೇಕೆಂಬುದು ಆಕೆಗೆ ತಿಳಿದಿರಲಿಲ್ಲ. ತನ್ನ ವಿಷಯವಾಗಿ ಏನು ಹೇಳಿಕೊಳ್ಳಬೇಕೆಂಬುದು ಆಕೆಗೆ ತಿಳಿದಿರಲಿಲ್ಲ. ತಾನು ಕೇವಲ ಒಂದು ಕಿರು ಕಾಣಿಕೆಯನ್ನು ತೆಗೆದುಕೊಂಡು ಆತನು ಆ ಕಾಲದ ಪದ್ಧತಿಯಂತೆ ಊಟಕ್ಕೆ ಒರಗಿಕೊಂಡಿರಲು ಆತನ ಕಾಲುಗಳು ತನಗೆ ಸುಲಭವಾಗಿ ಎಟಕುವಂತಿದ್ದು ತಾನು ತಂದಿದ್ದ ಶ್ರೇಷ್ಠವಾದ ಎಣ್ಣೆಯನ್ನು ಆತನ ಕಾಲುಗಳಿಗೆ ಹಚ್ಚುವ ಸಾಹಸ ಮಾಡಲು ಮುಂದಾಗಿದ್ದಳು. ಒಂದು ಮಾತನ್ನು ಕೇಳದೆ ತಾನು ನುಡಿಯಬೇಕೆಂದಿದ್ದನ್ನು ಪೂರ್ಣವಾಗಿ ತನ್ನ ಹೃದಯದಲ್ಲಿ ತುಂಬಿಕೊಂಡು ಆಕೆಯು ಕರ್ತನ ಪಾದಗಳನ್ನು ಸಮೀಪಿಸಿದಾಗ ಆಕೆಯ ಕಣ್ಣೀರು ಆತನ ಪಾದದ ಮೇಲೆ ತೊಟಕಿದವು. ತಾನು ಕ್ಷಮೆ ಹೊಂದಿ ಮರು ಹೊಂದಾಣಿಕೆಗೆ ಬರುವ ವಿಷಯವಾಗಿ ತನ್ನ ಹೃದಯದಲ್ಲಿನ ನಿಜವಾದ ಹಂಬಲಿಕೆಯನ್ನು ತನ್ನ ನುಡಿಯು ಅರುಹುವುದಕ್ಕಿಂತಲೂ ಹೆಚ್ಚಾಗಿ ಆಕೆಯ ಮನೋಭಾವವನ್ನು ಈ ಕಣ್ಣೀರು ವಿಷದಪಡಿಸುತ್ತಿದ್ದುದನ್ನು ಆತನು ತಿಳಿದುಕೊಂಡಿದ್ದಿರಬೇಕು ಎಂಬುದೇ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ನಡೆದಂತ ಒಂದು ಸನ್ನಿವೇಶನ ತುಂಬಾ ಸರಳವಾಗಿಯೂ ತುಂಬಾ ಒಂದು ಒಳ್ಳೆ ರೀತಿಯಲ್ಲಿ ನಮ್ಗೆ ಲೇಖಕರು ತಿಳಿಸ್ತಾ ಇದ್ದಾರೆ. ನೋಡಿ, ನಾವೆಲ್ಲ ದೇವರ ಒಂದು ರಾಯಭಾರಿಗಳಾಗಿದ್ದೀವಿ, ಕ್ರಿಸ್ತನ ಒಂದು ದೇಹ ಅಂಗಾಂಗಗಳಾಗಿದ್ದೀವಿ. ಅದಕ್ಕಾಗಿ ಪ್ರಯತ್ನ ಪಡ್ತಿರೋಂಥವ್ರು ನಾವು ಆ ಒಂದು ಊರಿನ ಹೆಂಗಸರ ಬಗ್ಗೆ ನಾವು ಒಂದು ಜ್ಞಾನವಾದಂತ ರೀತಿ ನಾವು ತಿಳ್ಕೊಬೇಕು. ನೋಡಿ, ಆ ಒಂದು ಹೆಂಗಸ ಏನಾಗಿದ್ದಾರೆ ಅಂತಂದ್ರೆ ಬಹುತೇಕ ಆ ಒಂದು ಪ್ರಾಂತ್ಯದಲ್ಲಿರೋರು ಎಲ್ರಿಗೂ ಕೂಡ ಚಿರಪರಿಚಿತ ಆಗಿರುವಂತ ಒಬ್ಬ ಹೆಂಗಸು. ಹಾಗೇನೆ ಸರಳವಾಗಿದ್ದಂತ ವ್ಯಕ್ತಿ. ಅವರಲ್ಲಿ ಏನಾಗಿತ್ತು ಅಂತಂದ್ರೆ ನಾವು ನೋಡ್ಬೇಕಾದ್ರೆ ಅವರ ಒಂದು ಹಿಂದಿನ ಜೀವಿತ ಹಲವಾರು ತಪ್ಪಾದಂತ ಒಂದು ಆಲೋಚನೆಯಿಂದ, ತಪ್ಪಾದಂತ ಒಂದು ನಿರ್ಧಾರಗಳಿಂದ ಅವರ ಒಂದು ಜೀವಿತ ಕುಂದೋಗಿತ್ತು ಪ್ರಿಯರೇ. ಏನಕ್ಕಂತಂದ್ರೆ ನಾವು ನೋಡ್ಬೇಕಾದ್ರೆ ಆ ಹೆಂಗಸ್ ಏನಾಗಿದ್ರು ಅಂದ್ರೆ ದುರಾಚಾರಿಯಾಗಿದ್ರು ಅನ್ನೋದನ್ನ ನಮ್ಗೆ ತಿಳಿಸ್ತಾ ಇದಾರೆ. ಈಗ ಆ ವ್ಯಕ್ತಿ ಅವ್ರಿಗೆ ಇದರಿಂದ ಬಿಡುಗಡೆ ಆಗ್ಬೇಕು, ಮತ್ತೆ ಇದರಿಂದ ನನಗೆ ಒಂದು ಜ್ಞಾನ ಮಾರ್ಗನ ಬೋಧಿಸುವಂತ ಒಂದು ಜನರು ಅಂತಂದ್ರೆ ಯಾರು? ಪರಿಸಾಯರು. ಇವ್ರ ಹತ್ರ ಹೋದ್ರೆ ಅವ್ರಿಗೇನಾದ್ರೂ ಒಂದು ರೀತಿಯ ಒಂದು ಏನ್ ಮಾಡ್ತಿದ್ರು ಅಂತಂದ್ರೆ ಬಿಡುಗಡೆನ ಮಾಡ್ಕೊಡ್ತಿದ್ರ ಅಂತಂದ್ರೆ ಇಲ್ಲ ರೀ. ಅವರ ಒಂದು ಉಪಯೋಗನ ಮಾಡ್ಕೊಂಡು ಏನ್ ಮಾಡ್ಬಿಡು ತಪ್ಪಾದಂತ ರೀತಿಯಲ್ಲಿ ಇನ್ನು ಹೋಗ್ತಿತ್ತು. ಆದ್ರೆ ಆ ಹೆಂಗಸಿಗೆ ಏನಾಗಿತ್ತು ಅಂತಂದ್ರೆ ಇದ್ರ ಮುಖಾಂತರನು ನಮ್ಗೆ ಒಂದು ರಿಲೀಫ್ನೆಸ್ ಇರಲ್ಲ ಅಂದ್ಕೊಂಡು ಏನ್ ಮಾಡಿದಾರೆ ಅಂತಂದ್ರೆ ಯೇಸು ಕ್ರಿಸ್ತರ ಹತ್ರ ತಿಳ್ಕೊಂಡಿದ್ದಾರೆ. ಅಂದ್ರೆ ಗೊತ್ತಾಗಿರತ್ತೆ ಯೂಶಲಿ ಈ ತರ ಒಬ್ಬ ಪ್ರವಾದಿ, ಒಬ್ಬ ಮೆಸ್ಸಿಯ, ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಎಲ್ಲಾ ಒಂದು ಪಾಪಿಗಳ ಜನಾಂಗರನ್ನ ಬೆರೀತಾರೆ, ಅವರ ಒಂದು ಬಿಡುಗಡೆಯನ್ನ ಕೊಡ್ತಾರೆ, ಅವರ ಮಾತಿನಲ್ಲಿ ಬಲ ಇದೆ, ಅವರ ಒಂದು ಕೊಡುವಂತ ಒಂದು ಆಲೋಚನೆಗಳಲ್ಲಿ ಎಲ್ರಿಗೂ ಒಂದು ಸರಳವಾದಂತ ರೀತಿ ಒಂದು ಬಿಡುಗಡೆ ಇದೆ ಅನ್ನೋದನ್ನ ತಿಳಿದಂತ ಆ ಹೆಂಗಸ್ ಏನ್ ಮಾಡಿದ್ದಾರೆ ಅಂದ್ರೆ ಆ ಒಂದು ಸ್ಥಳಕ್ ಬಂದಿದ್ದಾರೆ ಪ್ರಿಯರೇ. ಎಲ್ಲಿ? ಸೀಮೋನಿನೋ ಅಂದ್ರೆ ಏನು? ಅಪೊಸ್ತಲನಾದಂತ ಸೀಮೋನ್ ಅಲ್ಲ ರೀ. ಅಲ್ಲಿದ್ದಂತ ಒಬ್ಬ ವ್ಯಕ್ತಿ, ಸಹಜವಾದಂತ ಒಬ್ಬ ವ್ಯಕ್ತಿ ಅವರ ಮನೆಗೆ ಅಂತ ಬಂದಿದ್ದಾರೆ. ಅಲ್ಲಿ ಒಂದು ಪದ್ಧತಿ ಇತ್ತು. ಈಗ ನಾವೆಲ್ಲ ಏನ್ ಮಾಡ್ತೀವಿ, ಡೈನಿಂಗ್ ಟೇಬಲ್ ಅಲ್ಲೋ ಇಲ್ಲ ಚಪ್ಪಲ್ ಮಟ್ಟೆ ಹಾಕೊಂಡು ಕೂತ್ಕೊಬಿಡ್ತೀವಿ, ಊಟ ಮಾಡ್ಬಿಡ್ತೀವಿ.
ಆದ್ರೆ ಹಂಗಲ್ಲ ರೀ. ಅಲ್ಲೊಂದು ವಿಶೇಷವಾದಂತ ಒಂದು ಪದ್ಧತಿ ಇತ್ತು. ಕಾಲ್ ಚಾಚ್ಕೊಂಡ್ ಏನ್ ಮಾಡ್ಬೋದು, ಊಟನ ಮಾಡ್ಬೋದು. ಇದು ಎಲ್ಲಿ ನೋಡ್ಬೋದು ಪ್ರಿಯ ಸಹೋದರ ಮತ್ತು ಸಹೋದರಿ ಎಲ್ರು ಕೂಡ ಜ್ಞಾಪಕ ಮಾಡ್ಕೊಳ್ಳಿ. ಎಲ್ಲಿ ಯೇಸು ಕ್ರಿಸ್ತರ ಕಡೆಯ ಒಂದು ರಾತ್ರಿ ಭೋಜನದಲ್ಲೂ ಕೂಡ ಹೇಗಿತ್ತು ಅವರ ಒಂದು ಒಂದು ಕುಳಿತುಕೊಳ್ಳುವಂತ ಒಂದು ಸ್ಥಳ ಹೆಂಗಿತ್ತು ಅಂದ್ರೆ ಯು ಶೇಪ್ ಅಲ್ಲಿ ಇತ್ತು ರೀ. ಆ ಕಡೆ ಅಪೋಸಿಟ್ ಹೆಂಗ್ ಬೇಕಾದ್ರೂ ಅವ್ರು ಹೊರಿಕೊಂಡು ಕಾಲ್ ಚಾಚ್ಕೊಂಡು ಎಲ್ರ ಮಧ್ಯದಲ್ಲಿ ಕೂತ್ಕೋಬಹುದು. ಎಲ್ರು ಒಟ್ಟಾಗಿ ಕೂತ್ಕೊಂಡು ತಿನ್ನುವಂಥದ್ದು. ಏನಕ್ಕಂದ್ರೆ ಇಸ್ರೇಲ್ ಒಂದ್ ಪದ್ಧತಿ ಇತ್ತು, ಏನಂದ್ರೆ ಒಟ್ಟಿಗೆ ತಿನ್ನುವಂಥದ್ದು. ಒಟ್ಟಿಗೆ ಹಿರಿಯರು ಏನ್ ಮಾಡ್ತಾರೆ, ರೊಟ್ಟಿನ ಮುರಿದಿ ಪ್ರಾರ್ಥನೆ ಮಾಡಿ ಕೊಡ್ತಿದ್ದಂಗೆ ಎಲ್ರು ಒಟ್ಟಾಗಿನೇ ಸೇರಿ ಆಹಾರನ ಸೇವನೆ ಮಾಡ್ತಾ ಇದ್ರು. ಮೊದಲನೇದಾಗ ಏನ್ ಮಾಡ್ಬಿಡ್ತಾರೆ, ಎಲ್ಲಾನು ಕೂಡ ಮಡಗ್ಬಿಟ್ಟು ಅರೇಂಜ್ ಮಡಗಿ ಎಲ್ರು ಬಂದ ತಕ್ಷಣ ಒಟ್ಟಿಗೆ ತಿನ್ನೋದು. ಇಲ್ಲಿ ನಮ್ಮಲ್ಲಿ ಆಗಲ್ಲ. ಇಲ್ಲೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಒಂದಾದ್ರ ಮೇಲೊಂದು ಅವ್ರು ತಂದ್ ಬಡಿಸ್ತಾ ಇರ್ತಾರೆ, ನಾವು ತಿಂತಾ ಇರ್ತೀವಿ. ಇಲ್ಲಿ ಒಂಥರ ಒಂದು ಆಚಾರ್ಯ, ಅಲ್ಲಿ ಒಂದು ವಿಶೇಷವಾದಂತ ರೀತಿಯ ಒಂದು ಆಚಾರ್ಯ ಇತ್ತು ರೀ. ಈಗಿರ್ಬೇಕಾದ್ರೆ ಯೇಸು ಕ್ರಿಸ್ತ ಏನ್ ಮಾಡಿದ್ದಾರೆ ಅಂತಂದ್ರೆ ಕಾಲ್ನ ಚಾಚಿ ಬಿಟ್ಟಿದ್ದಾರೆ ಪ್ರಿಯರೇ. ಈ ಅವಕಾಶನ ನೋಡ್ದಂತ ಆ ಒಂದು ಹೆಂಗಸ್ ಏನ್ ಮಾಡಿದ್ದಾರೆ ಅಂತಂದ್ರೆ ತುಂಬಾ ಹರಸಾಹಸ ರೀ. ಅಷ್ಟೆಲ್ಲಾ ಜನ ಇರ್ತಾರೆ, ಅಷ್ಟೆಲ್ಲಾ ಶಿಷ್ಯಂದಿರೆಲ್ಲ ಇರ್ತಾರೆ. ಇವ್ರ ಮಧ್ಯದಲ್ಲಿ ಹೋಗ್ಬಿಟ್ಟು ಯೇಸು ಸ್ವಾಮಿ ಪಾದ ಮುಟ್ಟೋದು ಅಂದ್ರೆ ಏನು ಸುಲಭವಾದಂತ ಮಾತಾ? ಎಲ್ರು ಏನ್ ಅನ್ಬಿಡ್ತಾರೋ ಅನ್ನೋದು ಒಂದ್ ಮಾತಿರುತ್ತೆ. ಮತ್ತೆ ಅದನ್ನ ಮಾಡ್ಬೇಕಾದ್ರೆ ಏನಾದ್ರು ಒಂಚೂರು ತಪ್ಪಾದ್ರೂ ಕೂಡ ಒಂದು ರೀತಿಯಲ್ಲಿ ತಪ್ಪಾದಂತ ಅನ್ಸುತ್ತೆ. ಏನಕ್ಕಂದ್ರೆ ಇದು ನಡೀತಾ ಇರೋದು ಎಲ್ಲಿ ಅಂದ್ರೆ ಫಸ್ಟ್ ಟೈಮ್ ಇದು ನಡೀತಾ ಇರೋದು. ಹಂಗನ್ಬಿಟ್ಟು ಈಗ ಏನ್ ಎಲ್ಲಾ ಅಪೋಸ್ಟಲರ್ಸ್ಗಳು ಇದೇ ತರ ಔದಾರ್ಯ ಮಾಡ್ಕೊಂಡ್ರ? ಇಲ್ಲ ರೀ, ಮಾಡ್ಕೊಂಡಿಲ್ಲ ರೀ. ಅವ್ರ ಇಂತ ಒಂದು ರೀತಿಯ ಒಂದು ಪಡಿಲಿಲ್ಲ. ಎಲ್ಲ ಕಷ್ಟನೇ ಅನುಭವಿಸಿದ್ದು. ಬಟ್ ಯೇಸು ಕ್ರಿಸ್ತರಿಗೆ ಇಂತ ಒಂದು ಅವಕಾಶನ ಮಾಡ್ಕೊಟ್ಟಂತ ಆ ಸ್ತ್ರೀ ಏನ್ ಮಾಡಿದಾರೆ ಅಂದ್ರೆ ತುಂಬಾ ಬೆಲೆ ಬಾಳುವಂತ ಒಂದು ಎಣ್ಣೆನ ಹಾಕಿ ತುಂಬಾ ಗೌರವದಿಂದ, ತುಂಬಾ ಪ್ರೀತಿಯಿಂದ, ಒಂದು ವಿನಯತೆಯಿಂದ, ಆ ಒಂದು ಕಣ್ಣಲ್ಲಿ ಬಂದಂತ ಒಂದು ಕಣ್ಣೀರಿನಿಂದ ಏನ್ ಮಾಡಿದ್ದಾರೆ ಅಂತಂದ್ರೆ ಅವರು ಮಾಡದಂತ ಒಂದು ತಪ್ಪಿನ ಒಂದು ಕರ್ತವ್ಯಗಳನ್ನ ಯೇಸು ಕ್ರಿಸ್ತ ಏನ್ ಮಾಡಿದಾರೆ ಅಂದ್ರೆ ಕ್ಷಮಿಸಿದ್ದಾರೆ ಪ್ರಿಯರೇ. ನೋಡಿ, ಇದ್ರಲ್ಲೂ ಕೂಡ ನಮ್ಗೊಂದು ಆತ್ಮಿಕವಾದಂತ ಪಾಠ ಏನು ಅಂತ ನಾವು ನೋಡ್ಬೇಕಾದ್ರೆ ನಮ್ಮ ಒಂದು ಓಟದಲ್ಲೂ ಕೂಡ ಏನಾಗಿರುತ್ತೆ ಅಂತಂದ್ರೆ ಏಳು ಬೀಳು ಸಹಜವಾದಂತ ರೀತಿ ಒಂದು ಓಟನ ನಾವು ನಡೀತಾ ಇರ್ತೀವಿ. ಆದ್ರೆ ನಮ್ಮಲ್ಲಿ ಏನ್ ಇರ್ಬೇಕು ಅಂತಂದ್ರೆ ಒಂದು ಪಶ್ಚಾತ್ತಾಪ ಮನಸ್ಥಿತಿ ಇರ್ಬೇಕು ರೀ. ನಮ್ಮಲ್ಲೂ ಕೂಡ ಏನಾಗಿರ್ಬೇಕು ಅಂದ್ರೆ ನಾವು ಮಾಡಿರುವಂತ ತಪ್ಪುಗಳನ್ನ ದೇವ್ರೇ ನಂಗೆ ಕ್ಷಮಿಸ್ಬಿಡಿ ಅಂತ ಅನ್ಬಿಟ್ಟು ಕೇಳೋದಕ್ಕಿಂತ ಆ ಒಂದು ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಆ ಒಂದು ತಪ್ಪಿನ ಒಂದು ಅರಿವನ್ನ ಅರ್ತು ಅದ್ರಲ್ಲಿ ಬರುವಂತ ಒಂದು ಶಿಕ್ಷೆನ ಅನುಭವಿಸಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ದೇವರ ಹತ್ರ ನಾವು ಸೇರೋದು ತುಂಬಾ ಒಳ್ಳೇದು ರೀ. ಏನಕ್ಕಂದ್ರೆ ಶಿಕ್ಷೆ ನಾವು ಹೊಂದ್ಲಿಲ್ಲ ಅಂತಂದ್ರೆ ನಾವು ಮತ್ತೆ ಆ ಪಾಪನ ಮಾಡ್ತಾನೆ ಇರ್ತೀವಿ. ದೇವ್ರು ಶಿಕ್ಷೆ ಕೊಟ್ರೇನೆ ನಾವು ಆ ಪಾಪನ ನಾವು ಬಿಡೋದಕ್ ಸಾಧ್ಯ. ನೋಡಿ, ಇದ್ರ ಪಾಯಿಂಟನ್ನೇ ನೆಕ್ಸ್ಟ್ ಪ್ಯಾರಾದಲ್ಲಿ ನಮ್ಗೆ ಇನ್ನೂ ಒಂದು ವಿಶೇಷವಾದಂತ ರೀತಿ ತಿಳಿಸ್ತಾರೆ. ನೆಕ್ಸ್ಟ್ ಪ್ಯಾರಾ ಯಾರು ರೀಡ್ ಮಾಡ್ತಾರೆ? ಯಾರ ಬಳಿ ಆದ್ರೆ ಟೆಕ್ಸ್ಟ್ ಬುಕ್ ಇದೆಯಾ? ಬೇರೆ ಸಹೋದರ ಸಹೋದರಿ ಹತ್ರ ಟೆಕ್ಸ್ಟ್ ಬುಕ್ ಯಾರ ಬಳಿ ಇದೆ? ಓಕೆ, ನವಿತಾ ಸಿಸ್ಟರ್ ಏನ್ ಮಾಡ್ತೀರಾ? ಓಕೆ ಬ್ರದರ್. ಥ್ಯಾಂಕ್ ಯು. ನಮ್ಮ ಅಗತ್ಯತೆಗಳ ಪೂರೈಕೆಯ ವಿಷಯವಾಗಿ ಮಾಡಿರುವ ನಮ್ಮ ಕರ್ತನ ಏರ್ಪಾಡುಗಳು ಎಷ್ಟು ಕರುಣೆಯುಳ್ಳವುಗಳು ಮತ್ತು ಗಮನ ನೀಡಿರುವಂತವುಗಳೆಂದರೆ, ನಾವು ಆತನ ಪಾದಗಳ ಬಳಿಗೆ ಬಂದು ಪ್ರಾಯಶ್ಚಿತ್ತವಾಗಿ ಕ್ಷಮೆಯಾಚಿಸಲು ನಾವು ಬೇರೊಬ್ಬರ ಮೂಲಕವಾಗಿಯೋ ಅಥವಾ ನಮ್ಮ ವಿಜ್ಞಾಪನೆಯನ್ನು ವಿಧಿವತ್ತಾದ ಭಾಷ್ಯವಿಧಾನದಲ್ಲಿ ರೂಪಿಸಿಕೊಂಡು ಬರಬೇಕಾಗಿಯೂ ಇರುವುದಿಲ್ಲ. ಆತನು ನಮ್ಮ ಹೃದಯಗಳಲ್ಲಿರುವುದನ್ನು ಗ್ರಹಿಸಿಕೊಂಡುಕೊಂಡು ನಮ್ಮ ಕಣ್ಣೀರುಗಳನ್ನು ಮತ್ತು ನಾವು ನಮ್ಮನ್ನು ತಿದ್ದಿಕೊಂಡು ತನ್ನ ದೇಹದ ಅಂಗಾಂಗಗಳಾದವರ ಸೇವೆಯಲ್ಲಿ ಪ್ರಾಯಶ್ಚಿತ್ತವಾಗಿ ಮಾಡುವ ಅತ್ಯಲ್ಪವಾದ ಪರಿಶ್ರಮಗಳನ್ನು ಅಂಗೀಕರಿಸಿಕೊಳ್ಳುವನು. ಮತ್ತು ಆತನು ಕ್ಷಮಾಪಣೆಯ ಸಂದೇಶವನ್ನು ಕಳುಹಿಸುವುದರಲ್ಲಿ ವಿಳಂಬ ಮಾಡಿದರೂ ಅದು ನಮ್ಮ ಹೃದಯಗಳಲ್ಲಿ ಪ್ರಾಯಶ್ಚಿತ್ತ ಭಾವ ಮತ್ತು ನಂಬಿಕೆಯು ಆಳವಾಗಿ ಬೇರೂರ ಮಾಡ ಸಲುವಾಗಿರುವುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಮ ಒಂದು ಅಗತ್ಯತೆಗಳನ್ನ ಪೂರೈಸೋದು ಅಂದಂತಾನೆ ಪ್ರಿಯ ಸಹೋದರ ಮತ್ತು ಸಹೋದರಿ, ಯೇಸು ಕ್ರಿಸ್ತ ಏನ್ ಮಾಡಿದ್ದಾರೆ ಅಂತಂದ್ರೆ ಅವರು ವಿಶೇಷವಾದಂತ ರೀತಿಯಲ್ಲಿ ನಮ್ಮನ್ನ ಪರಿಗಣಿಸಿದರಂತೆ. ಇದು ಯಾರ ಬಗ್ಗೆ ಹೇಳ್ತಾ ಇರೋದು ಅಂತಂದ್ರೆ ಇದು ಕುರಿತಾಗಿ ಎಲ್ಲ ಆ ಒಂದು ಓಟಕ್ಕೆ ಓಡುವಂತ ಸಹೋದರ ಸಹೋದರಿಗೆ ಹೇಳ್ತಿರುವಂತ ಒಂದು ವಿಶೇಷವಾದಂತ ಒಂದು ಪಾಠನೇ ಪ್ರಿಯರೇ.
ನೋಡಿ ನಾವು ಬೇರೆಯವರ ಒಂದು ತಪ್ಪುಗಳನ್ನ ನಾವು ಕ್ಷಮಿಸೋದು, ನಮ್ಮಲ್ಲಿರುವಂತ ಒಂದು ಕೊರತೆಗಳನ್ನ ನೀಗಿಸ್ಕೊಂಡು ದೇವರಲ್ಲಿ ಐಕ್ಯವಾಗಿರೋದು, ಇವೆಲ್ಲ ಒಂದು ವಿಶೇಷವಾದಂತ ಒಂದು ಗುಣವಾಗಿದ್ರೂ ಕೂಡ ಏನು ಅಂತಂತಂದ್ರೆ ನಮ್ಮಲ್ಲಿ ಒಂದು ಪಶ್ಚಾತ್ತಾಪ ಅನ್ನೋದು ನಮ್ಮಲ್ಲಿ ಇರ್ಬೇಕು ರೀ. ಏನಕ್ಕೆ ಅಂದ್ರೆ ನಾವು ಒಂದು ಮಣ್ಣಲ್ಲಿ ಮಾಡಲ್ಪಟ್ಟಂತ ಮನುಷ್ಯರಾಗಿದ್ರು ಕೂಡ ಏನ್ ಮಾಡಿದೀವಿ ಅಂದ್ರೆ ನಾವು ಮನೆಗೆ ಸೇರೋದಾಗಿದ್ರು ಕೂಡ ನಮ್ಮಲ್ಲಿ ಏನಿದೆ ಅಂತಂದ್ರೆ ಒಂದು ಅಹಂತೆ ಅನ್ನೋದಿದೆ, ಅಹಂ ಅನ್ನೋದನ್ನು ಕೂಡ ಇದೆ. ಇದನ್ನ ನಾವು ಪರಿಗಣಿಸ್ಬೇಕು. ಮತ್ತೆ ಇದರಿಂದ ನಾವು ಹೊರ ಬರ್ಬೇಕು ಅಂದ್ರೆ ನಾವು ಮಾಡಿರುವಂತ ತಪ್ಪುಗಳನ್ನ ಅದ್ರ ತಕ್ಕಂತೆ ರೀತಿಯಲ್ಲಿ ನಾವು ಪಶ್ಚಾತ್ತಾಪ ಪಡೋದು ಕೂಡ ಒಳ್ಳೇದು ರೀ. ನೋಡಿ ಪ್ರಿಯ ಸೋದರ ಮತ್ತು ಸೋದರಿಯರೇ, ನಾವು ಮಾಡುವಂತ ತಪ್ಪುಗಳು ನಮಗ್ ಮಾತ್ರ ಗೊತ್ತಿರುತ್ತೆ ಹೊರ್ತು ಯಾರಿಗೂ ಗೊತ್ತಿರಲ್ಲ ಅಂತ ಅನ್ಕೊಳ್ಳೋದ್ ತಪ್ಪು ರೀ. ತಂದೆ ದೇವ್ರಿಗೂ ಕೂಡ ಗೊತ್ತಿರುತ್ತೆ, ಯೇಸು ಕ್ರಿಸ್ತರಿಗೂ ಕೂಡ ಗೊತ್ತಿರುತ್ತೆ. ಆದ್ರಿಂದ ನಾವು ಪಶ್ಚಾತ್ತಾಪದಿಂದ ಒಂದು ಒಳ್ಳೆ ಮನಸ್ಥಿತಿಯಿಂದ, ಮನಸ್ಥಿತಿ ಅಂತ ಹೇಳ್ತಾರೆ. ಯಾವ ರೀತಿ ಅಂದ್ರೆ ಕರಗುವಂತ ಒಂದು ಮನಸ್ಸು, ಒಂದು ಒಳ್ಳೆ ರೀತಿಯಲ್ಲಿ ತಗ್ಗಿಸ್ಕೊಳ್ಳುವಂಥದ್ದು, ತಪ್ಪು ಮಾಡಿದೀನಿ ಅಂತ ಅನ್ಬಿಟ್ಟು ಒಪ್ಕೊಳ್ಳುವಂತ ಒಂದು ಮನಸ್ಥಿತಿನ ನಮ್ಮಲ್ಲಿ ಇರ್ಬೇಕು ರೀ. ಹಠ ಸಾಧಿಸೋದೇ ಆಗ್ಲಿ, ವಾದ ಮಾಡೋದೇ ಆಗ್ಲಿ, ಇಲ್ಲ ನಾನ್ ಮಾಡಿಲ್ಲ ಅಂತ ಅನ್ಬಿಟ್ಟು ಹೇಳೋದೇ ಆಗ್ಲಿ, ಅದ್ರಲ್ಲೊಂದು ನೆಗೋಷಿಯೇಟ್ ಮಾಡೋದೇ ಆಗ್ಲಿ, ಅದನ್ನೆಲ್ಲ ಮಾಡ್ದೇನೆ ತನ್ನ ದೇಹದ ಅಂಗಾಂಗಗಳಾಗುವಂತ ಒಂದು ವಿಶೇಷವಾದಂತ ಜನಾಂಗದವರಾಗಿರೋಂತ ನಾವು ಆ ಒಂದು ಜ್ಞಾನನ ಪಡ್ಕೊಳ್ಳೋದಕ್ಕೆ ನಾವು ಸೂಕ್ತವಾಗಿರ್ಬೇಕು. ಮತ್ತೆ ಆ ಒಂದು ಕ್ಯಾರೆಕ್ಟರ್ ಅನ್ನ ನಾವು ವೃದ್ಧಿ ಪಡಿಸ್ಕೋಬೇಕು ಪ್ರಿಯರೇ, ಆ ಒಂದು ಗುಣಗಳನ್ನ. ನೋಡಿ ನಮ್ ಹೃದಯನು ಕೂಡ ಏನಾಗಿರ್ಬೇಕು ಅಂದ್ರೆ ಅದಕ್ಕೆ ಹೋಲಿಸ್ಬೇಕು. ಈಗ ಸಡನ್ ಆಗಿ ಏನೋ ತಪ್ಪು ಮಾಡ್ತೀವಿ ಅನ್ಕೊಳ್ಳಿ, ತಕ್ಷಣ ನಾವೇನ್ ಮಾಡ್ಬೇಕು, ಪಶ್ಚಾತ್ತಾಪ ಪಡ್ತೀವಿ. ಮತ್ತೆ ಆ ಪಟ್ಟಾದ ನಂತರನು ಕೂಡ ಆ ಒಂದು ವ್ಯಕ್ತಿಗೆ ಏನ್ ಮಾಡ್ಬೇಕು, ನಾವು ಹೋಗ್ಬಿಟ್ಟು ಸಾರಿ ಕೇಳೋದು, ಇವೆಲ್ಲಾನು ಕೂಡ ಮಾಡೋದು ತುಂಬಾ ಒಳ್ಳೇದು. ಇಂತ ಒಂದು ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ನಾವು ಸೂಕ್ತವಾಗಿ ಚಿತ್ತ ಇರೋದಕ್ಕೆ ಇರಬೇಕು ಅನ್ನೋದನ್ನೇ ನಮ್ಗಿಲ್ಲಿ ಪಾಠನ ಹೇಳ್ತಾ ಇರೋದು. ಸೊ ಇಲ್ಲಿಗೆ ನಾವು ಇವತ್ತಿನ ಒಂದು ಪಾಠ ನಾವು ನಿಲ್ಲಿಸುವಂತವರಾಗಿರೋಣ. ಮುಂದಿನ ಒಂದು ವಾರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಇನ್ನು ಹಲವಾರು ಒಂದು ವಿಚಾರಗಳು ಮತ್ತೆ ಹಲವಾರು ಪಾಯಿಂಟ್ಗಳನ್ನ ನಾವು ಸ್ಟಡಿ ಮಾಡುವಂತವರಾಗಿರೋಣ. ದೇವರ ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟ ನಾವು ಅಂತ್ಯ ಮಾಡೋಣ.